ಆ, ಚಿದಂಬರ ನಮಸ್ತೇಸ್ತು ಚಿಂತಿತಾತ ಪ್ರದಾಯಿನೆ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಧರ್ ಜೋಶಿ. ಇವತ್ತು ಇವರು ಶ್ರೀದತ್ತ ಜೋಶಿ ಅವ್ರ ಪಕ್ಕದಲ್ಲೇ ಇದ್ದಾರೆ. ಬಟ್ ನನಗೆ ನಾನೇ ಮಾಡ್ತೀನಿ ಅಂತ ಹೇಳಿದೆ. ಇವತ್ತಿನ ಸತ್ಸಂಗಕ್ಕೆ ತುಕಾರಾಮ ಮಹಾರಾಜರ ಅಭಂಗ ವಿಷಯವಾಗಿ ಆ, ಶ್ರೀಮತಿ ದೀಪಾ ಪ್ರಸಾದ್ ಬೆಂಗಳೂರು ಅವ್ರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅಭಂಗದ ಬಗ್ಗೆ ಹೇಳ್ತಾರೆ. ನಾವು ಹಿಂದಿನ ಸತ್ಸಂಗದಲ್ಲಿ ಮಾತಾಡಿದ್ವಿ, ಭಂಗ ಇರ್ಲಾರದ ಅಭಂಗ ಅಂತ ಹೇಳಿ. ಯಾವ್ದಕ್ ಭಂಗ ಇಲ್ಲೋ ಅದಕ್ಕೆ ಅಭಂಗ ಅಂತೀವಿ ಅಂತ ಹೇಳಿ. ಸೊ ಅದ್ರ ತಕ್ಕಂಗೆ ನಿಮ್ಮ ಆ, ಪ್ರವಚನ ಆಗ್ಲಿ ಅಥವಾ ಸತ್ಸಂಗ ಆಗ್ಲಿ ಆ ಭಂಗ ಇರ್ಲಾರ್ದಂಗ ಬಹಳ ಚೆನ್ನಾಗಿ ನಡೆದ್ ಬರ್ತಾ ಇದೆ ನಮ್ಮ ಜೊತೆ. ಸುಮಾರು ಜನ ಸತ್ಸಂಗದಲ್ಲಿ ಇದ್ದವರೆಲ್ಲ ಸಂತೋಷದಿಂದ ನಡ್ಕೊಂಡಿದ್ದಾರೆ ಇದರಲ್ಲಿ. ಸೊ ನಿಮ್ಗೆ ಸಾದರ ಪ್ರಮಾಣಗಳು ಮತ್ತು ಸುಸ್ವಾಗತ ಇವತ್ತಿನ ಸತ್ಸಂಗಕ್ಕೆ. ಎರಡನೇದಾಗಿ ಈ ಈ ವರ್ಷ 2025 24-25ನೇ ಸಾಲು ಆ, ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವ್ರದ್ದು ಜನ್ಮ ಶತಮಾನೋತ್ಸವ. ಅಂದ್ರೆ 300 ವರ್ಷ ಆಯ್ತು ಅವರು ಹುಟ್ಟಿ. ನಮ್ಮ ಭಾರತ ದೇಶದ ಒಂದು ರಾಣಿ ಚೆನ್ನಮ್ಮ ಅವ್ರನ್ನೆಲ್ಲ ಹೆಂಗ್ ನೆನೆಸ್ತೀವಿ, ಅಥವಾ ಸೀತಾದೇವಿ ದ್ರೌಪದಿ ಅವರೆಲ್ಲ ದೇವತಾ ಸಮಾನರಾದ್ರು, ನಮ್ಮ ಕಾಲದೊಳಗೆ ಕಲಿಯುಗದಾಗ ಇಂಥ ಅಹಲ್ಯಾಬಾಯಿ ಹೋಳ್ಕರ್ ಅಂತವ್ರು ಬದುಕಿ ಹೋದ್ರು. ಮತ್ತು ಅವ್ರು ಎಷ್ಟು ಜನ ಮಹಿಳೆಯರಿಗೆ ಆ, ಮಾರ್ಗದರ್ಶನಕರ ಅದು ಇವತ್ತಿಗೂ ನಾವು ಪ್ರಾತಸ್ಮರಣೀಯರಾಗಿ ನಾವು ಅವ್ರನ್ನ ನೋಡ್ತೀವಿ. ನಿಮ್ಮಂಥ ಮಹಿಳೆಯರೇ ಅಹಲ್ಯಾಬಾಯಿ ಹೋಳ್ಕರ್ ಅವ್ರ ಅವತಾರ ಅಂತ ಹೇಳಿ ನಾನು ಭಾವಿಸ್ತೀನಿ. ಪ್ರತಿ ಪ್ರತಿಯೊಂದರಲ್ಲೂ ಮಹಿಳೆಯ ಬಗ್ಗೆ ಆ, ನಾವು ಮಾತಾಡೋದಕ್ಕೂ ನಾವು ನಡ್ಕೊಳ್ಳೋದಕ್ಕೂ ಜಗಜಾಂತರ ಇದ್ರೂ, ಹೆಣ್ಣು ಬಿಟ್ಟು ಅಥವಾ ಅಹಲ್ಯಾಬಾಯಿ ಹೋಳ್ಕರ್ ಆಗ್ಲಿ, ಚೆನ್ನಮ್ಮ ಆಗ್ಲಿ, ಕೆಳದಿ ಚೆನ್ನಮ್ಮ ಆಗ್ಲಿ, ಅಥವಾ ಇವತ್ತಿನ ದ್ರೌಪದಿ ಮುರ್ಮು ಅವರಾಗ್ಲಿ, ಪ್ರತಿಯೊಬ್ಬರನ್ನು ನಾವು ನೆನೆಸ್ಲೇಬೇಕು. ಮಹಿಳೆಯರ ಪಾತ್ರ ದೊಡ್ಡದದ ಇಲ್ಲಿ ನಮ್ಮ ಜೀವನದಲ್ಲಿ. ಆ 19ನೇ ತಾರೀಕು ಬೆಂಗಳೂರಲ್ಲಿ ಸೆಂಟ್ರಲ್ ಕಾಲೇಜ್ ಒಳಗೆ ಅದ್ರ ಬಗ್ಗೆ ಕಾರ್ಯಕ್ರಮ ಇದೆ. ಪೂರ್ತಿ ದಿನದ ಕಾರ್ಯಕ್ರಮ ಇದೆ. ಬೆಂಗಳೂರಿನವರು ನಾವು ಸಾಧ್ಯದಷ್ಟು ಎಲ್ಲ ಕಡೆ ಹಂಚ್ಕೊಳ್ಳೋಣ. 19ನೇ ತಾರೀಕಿನ ದಿವಸ ಎಲ್ಲರೂ ಬೆಳಿಗ್ಗೆ 9 ಗಂಟೆಗೆ ಸೆಂಟ್ರಲ್ ಕಾಲೇಜಿಗೆ ಬಂದರೆ, ಅಲ್ಲೇ ಡಾಕ್ಟರ್ ಕೆ ರತ್ನಪ್ರಭಾ ಅಂತ ಹೇಳಿ ನಮ್ಮ IAS ಆಫೀಸರ್ ಇದ್ರು, ನಮ್ಮ ಸ್ಟೇಟ್ ಸೆಕ್ರೆಟರಿ ಇದ್ರು. ಅವರೇ ಇದ್ರ ಅಧ್ಯಕ್ಷರು. ಇದು ರಾಷ್ಟ್ರ ಮಟ್ಟದೊಳಗೆ 12 ಮಹಾನಗರಗಳನ್ನ ಸೆಲೆಕ್ಟ್ ಮಾಡಿ 12 ಮಹಾನಗರದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ 300 ಜನ್ಮ ಶತಾಬ್ದಿನ ನಡೆಸ್ಕೊಡ್ಬೇಕು ಅಂತ ಹೇಳಿ ನಡೆಸ್ತಾ ಇದ್ದಾರೆ. ಆ, ಈ ಸಮಿತಿಯಲ್ಲಿ ಎಲ್ಲರೂ ಬರಬೇಕು ಅಂತ ಹೇಳಿ ಇದ್ರ ಜೊತೆ ಆಮಂತ್ರಣ ಕೊಡ್ತಾ ಇದ್ದೀವಿ. ಇದರಲ್ಲಿ ಗ್ರೂಪ್ ಅಲ್ಲಿ ಡಿಸ್ಕಷನ್ ಇದು ಇನ್ವಿಟೇಷನ್ ಕಳಿಸ್ತೀನಿ. ದಯಮಾಡಿ ಎಲ್ಲರೂ ಬರ್ರಿ ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೀನಿ. ಹ? ಧನ್ಯವಾದಗಳು. ಮತ್ತೆ ನಿಮ್ ಸತ್ಸಂಗ ಶುರು ಆಗ್ಲಿ ಅಂತ ಹೇಳಿ ಅಪೇಕ್ಷೆ ಪಡ್ತೀನಿ. गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। चिदंबर नमस्तेस्तु चिन्तितार्थप्रदायिने औदुंबर सदावासा चिदंबर नमोस्तुते। ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ 616 ಸಂಚಿಕೆಗೆ ಶೇಷಾಚಲ ಸತ್ಸಂಗಕ್ಕೆ ಒಂದಂತೂ ದೀರ್ಘದಂಡ ನಮಸ್ಕಾರ ಎಲ್ಲರಿಗೂ ಹೃತ್ಪೂರ್ವಕ 616 ನಡೆಸೋದಕ್ಕೆ. ಮತ್ತೆ ಅವರು ಶ್ರೀಧರ್ ಜೋಶಿ ಅವರಿಗೆ ಹೇಳಿದ್ರಿ. ಈಗ ಪ್ರಥಮವಾಗಿ ಗುರು ವಂದನಾ ಸಲ್ಲಿಸೋಣ. ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಸದ್ಗುರು ಶಿವಚಿದಂಬರೇಶ್ವರ್ ಮಹಾರಾಜರವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಸದ್ಗುರು ಶ್ರೀ ಶೇಷಾಚಲ್ ಮಹಾರಾಜರವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಪರಮ ಪೂಜ್ಯರಾದ ಅಗಡಿ ಸ್ವಾಮಿಯವರ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಹಾಗೂ ಎಲ್ಲಾ ಶ್ರೋತರು, ಭಕ್ತರು, ಸಂತರು ಎಲ್ಲರ ಚರಣಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಏನಪ್ಪಾ ಈ ಹೇಳದ್ ಅಹಿಲ್ಯಾಬಾಯಿ ಹೋಳ್ಕರ್ ಅವ್ರ ಬಗ್ಗೆ. ನಾವು ನಮ್ಮ ಸೃಷ್ಟಿ ನಿರ್ಮಾಣ ಆಗದೆ ಶಕ್ತಿಯಿಂದ, ತಾಯಿಯಿಂದ, ಜಗಜ್ಜನನಿಯಿಂದ. ಅದು ಮನೆಯಿಂದ ಶುರುವಾಗಬೇಕು ಅಂದ್ರೆ ತಾಯಿ. ಒಂದು ಮಗು ಹುಟ್ಟಕ್ಕೆ ಕಾರಣನೇ ತಾಯಿ ಅಂದ್ಮೇಲೆ ಸ್ತ್ರೀ ಶಕ್ತಿ
ಎಷ್ಟು ಮಹತ್ವವಾಗಿದೆ ಅಂದ್ರೆ ನಮ್ಮ ಮನೆಯಲ್ಲಿರೋ ತಾಯಿನೇ ಅಲ್ಲ, ತಾಯಿ, ತಂಗಿ, ಅಕ್ಕ ಇರ್ಲಿ, ನೆಗೆಣ್ಣಿ ಇರ್ಲಿ, ಹೆಂಡತಿ ಇರ್ಲಿ, ಯಾರಾದ್ರೂ ಕೂಡ ಶಕ್ತಿಯ ಸ್ವರೂಪನೇ. ಯಾವ ಮನೆಯದಲ್ಲ ಶಕ್ತಿಯನ್ನ ನಾವು ಆರಾಧಿಸ್ತೀವೋ, ಅಂದ್ರೆ ಕೇವಲ ದೇವ್ರ ಮನೆಯದಲ್ಲ ಶಕ್ತಿನ ಆರಾಧಿಸೋದು, ಯಾರು ಮನಸಾರೆ ಎಲ್ಲರಲ್ಲೂ ಆ ತಾಯಿ ಸ್ವರೂಪ ತನ್ನ ಹೆಂಡತಿಯಲ್ಲಿ, ತನ್ನ ಮಗಳಲ್ಲಿ, ತನ್ನ ಅತ್ತೆಯಲ್ಲಿ, ತನ್ನ ಸೊಸೆಯಲ್ಲಿ ಯಾರು ಕಾಣ್ತಾರೋ ಅಲ್ಲಿ ಶಕ್ತಿ ತಾಯಿ ಎಲ್ಲಾ ರೂಪದಲ್ಲೂ, ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ ರೂಪದಲ್ಲಿ ಸದಾ ಅವ್ರ ಮನೆಯಲ್ಲಿ ನೆಲೆಸಿರ್ತಾಳೆ. ಬರೀ ಒಂದ್ ದಿವ್ಸಕ್ ಮಾತ್ರ ಅಲ್ಲ ಆಕಿನ್ ಕರ್ಕೊಂಬರೋದು ನಮ್ ಗೃಹಲಕ್ಷ್ಮಿ ಅಂತ. ಕರ್ಕೊಂಬಂದ್ ಆಮೇಲೆ 364 ದಿವಸಗಳ ಕಾಲ ಆಕಿಗೆ ಹೆಂಗ್ ಬೇಕೋ ಹಂಗ್ ಬೈಯೋದಾಗ್ಲಿ, ಹೆಂಗ್ ಬೇಕೋ ಆಕಿ ರೀತಿ ಆಕಿ ಜೋಡಿ ನಡ್ಕೊಳ್ಳೋದಾಗ್ಲಿ ಅಲ್ಲ. ಗೃಹಲಕ್ಷ್ಮಿ ಅಂದ್ರೆ ನಿಜವಾಗಿಯೂ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ದುರ್ಗಾ ಎಲ್ಲವೂ ಆಕಿನೇ ಅಂತ ಸ್ವೀಕಾರ ಮಾಡಿದಾಗ ಆ ಮನೆಯಲ್ಲಿ ಲಕ್ಷ್ಮಿ ಅಂದ್ರೆ ಬರೀ ಹಣ ರೂಪದಲ್ಲಲ್ಲ, ಧೈರ್ಯ ರೂಪದಲ್ಲಿ, ಸ್ಥೈರ್ಯ ರೂಪದಲ್ಲಿ, ವಿಜಯ ರೂಪದಲ್ಲಿ, ಜ್ಞಾನ ರೂಪದಲ್ಲಿ, ಸಮೃದ್ಧಿ ರೂಪದಲ್ಲಿ, ಐಶ್ವರ್ಯ ರೂಪದಲ್ಲಿ, ಎಲ್ಲಾ ರೂಪದಲ್ಲೂ ಬಂದು ನೆಲೆಸ್ತಾಳೆ. ಯಾಕಪ್ಪ ನಮ್ಮ ಮನದಲ್ಲಿ ನೆಲೆಸೋದಿಲ್ಲ? ಇದೇ ಕಾರಣ. ಆ ಶಕ್ತಿನ ನಾನು ಅವಹೇಳನೆ ಮಾಡ್ದ. ಹೋಗ್ಬಿಟ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡಕ್ ಈಗ 4 ಹೂ ಏರಿಸ್ಬಿಟ್ಟು ಕಡುಬಿಂದು ಹೋಳಿಗೆ ನೈವೇದ್ಯ ತೋರ್ಸ್ಬಿಡೋದು, ಇಲ್ಲಿ ಹೊರಗಡೆ ಬಂದ್ ಹೆಂಡತಿಗ್ ಬೈಯೋದಾಗ್ಲಿ, ತಾಯಿಗ್ ಬೈಯೋದಾಗ್ಲಿ ಮಾಡಿದ್ರೆ ಆಕಿ ಹೆಂಗ್ ನಿಲ್ಲಿಕ್ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕು. ಇವತ್ತು ತುಕಾರಾಮ್ ಮಹಾರಾಜರವರ ಒಂದು ನಾಮಪರ ಅಭಂಗವನ್ನು ನೋಡೋಣ. ತುಕಾರಾಮ್ ಮಹಾರಾಜರು ಕೂಡ ಯಾರಪ್ಪ ನಮಗ್ ಗೊತ್ತು. ಪರಂಪರೆಯಲ್ಲಿ ನೋಡಿದ್ರೆ ರಾಜಾರಾಮ್ ಮಹಾರಾಜರವರ ಹಿಂದಿನ ಅವತಾರವೇ ತುಕಾರಾಮ್ ಮಹಾರಾಜರ ಅವತಾರ. ತುಕಾರಾಮ್ ಮಹಾರಾಜರ ಚರಿತ್ರೆ ಎಲ್ಲರಿಗೂ ಗೊತ್ತಿದೆ. ಅವ್ರು ಹೆಂಗಿದ್ರಪ್ಪ ತುಕಾರಾಮ್ ಮಹಾರಾಜರು? ಸಂತರು ಬಂದಾಗ ಅವರು ಪ್ರಾರಬ್ಧದಿಂದ ಒಂದು ಮುಂಚೆ ಇನಿಷಿಯಲ್ ಲೈಫ್ ಸ್ಟೇಜ್ ಹೆಂಗಿರತ್ತಪ್ಪ ಅಂದ್ರೆ, ನಾವು ನೋಡಿದ್ರೆ ಅವರು ಒಂದೇ ತರ ಕಾಣಿಸ್ತಾ ಇರ್ತೀವಿ, ಸಾಮಾನ್ಯವಾಗಿ ಕಾಣಿಸ್ತಾ ಇರ್ತೀವಿ. ಯಾಕೆ? ಅದು ಭಗವಂತನದೊಂದು ಲೀಲೆ. ಯಾಕೆಂದ್ರೆ ಆ ಬೆಳಕು ಮುಚ್ಚ ಹೋಗ್ಬಿಟ್ಟಿರತ್ತೆ. ಅದನ್ನ ಆ ಭಗವಂತ ಆ ಸರಿಯಾದ ಸಮಯಕ್ಕೆ, ತುಕಾರಾಮ್ ಯಾರಿದ್ನಪ್ಪ, ಒಂದು ವಾಣಿ ಶೆಟ್ರು ಜಾತಿಯವರು. ತುಕಾರಾಮ್ ವಾಣಿ ಹಿಂದೆ ಸಂತ ಶ್ರೇಷ್ಠ ತುಕಾರಾಮ್ ಆಗಿದ್ದ ಬದಲಾವಣೆ ನಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಚರಿತ್ರೆ ಓದಿದೀವಿ. ಆದ್ರೆ ಚರಿತ್ರೆ ಓದಿ ಕಥಾಭಾಗವನ್ನು ಕೇಳ್ಬಿಟ್ಟು ಮನೆಗೆ ಹೋಗುವುದಲ್ಲ. ಹಂಗಂದ್ರೆ ಬಿಟ್ಟು ನಾವೇನ್ ತುಕಾರಾಮ್ ಮಹಾರಾಜ್ ತರ ಮನೆ ಬಿಟ್ಟು ಹೋಗ್ಬೇಕೇನ್ರಿ? ಅಲ್ಲ. ಅವ್ರು ಹೇಳಿದ್ದನ್ನ ಅಭಂಗ ಗಾಥಾ ಏನಿದೆಯೋ ತುಕಾರಾಮ್ ಮಹಾರಾಜರ ಗಾಥಾ, ಅದನ್ನ ಚಿಂತನ, ಶ್ರವಣ, ಮನನ, ನಿಧಿಧ್ಯಾಸ, ಮಥನ ಮಾಡಿ ನಮ್ಮ ಜೀವನದಲ್ಲಿ ಆ ಭಕ್ತಿ ಬಗ್ಗೆ ಏನ್ ಹೇಳಿದಾರೋ ಅದನ್ನ ಅಳವಡಿಸ್ಕೊಳ್ಳೋದು. ಪ್ರತಿಯೊಬ್ರು ಜನಗರು ಒಂದ್ ತಪ್ಪು ಕಲ್ಪನೆ ಏನಪ್ಪಾ, ಗುರುಗಳು ಹೇಳ್ಬಿಟ್ರೆ ನೀವು ಹಿಂಗ ಆಗ್ಬೇಕು, ತುಕಾರಾಮ್ ಮಹಾರಾಜ್ ತರ ಆಗ್ಬೇಕು ಅಂದ್ರೆ ತಕ್ಷಣ ಪ್ರಶ್ನೆ ಏನ್ ಬರ್ತದೆ, ನಾವ್ ಮನೆ ಬಿಟ್ಟು ಹೋಗ್ಬೇಕೇನ್ರಿ? ನಾವ್ ಕಾಡಿಗೆ ಹೋಗ್ಬೇಕೇನ್ರಿ? ನಾವ್ ನಮ್ ಹೆಂಡತಿ ಮಕ್ಕಳನ್ನ ಹೆಂಗ್ರಿ ಬಿಡ್ಬೇಕು, ಆಸ್ತಿ ಅಂತಸ್ತನ್ನ? ಅದೇನು ಯಾರು ಬಿಡಕ್ ಹೇಳ್ತಾ ಇಲ್ಲ. ಗೋಂದಾವಲೇಕರ್ ಮಹಾರಾಜ್ರು ಯಾವತ್ತಿಗೂ ಪ್ರಪಂಚವನ್ನು ಬಿಟ್ಟು ಪರಮಾರ್ಥ ಮಾಡು ಅಂತ ಹೇಳಿಲ್ಲ. ಪರಮಾರ್ಥ ತಳಹದಿ ಬೇಸ್, ಅದ್ರ ಮೇಲಿ ಪ್ರಪಂಚ ನಿಂತಿರೋದು. ಸೊ ನಾವು ಪರಮಾರ್ಥಕ್ ಬಂದ್ಬಿಟ್ಟು ಹೊಸದಾಗೇನೋ ಕಲಿತಾ ಇದೀವಿ ಅಲ್ಲ. ಪರಮಾತ್ಮನೇ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ಈ ಪ್ರಪಂಚವನ್ನ ಅವ್ನು ಕೊಟ್ಟಿದ್ದಾನೆ ಮಾಡ್ಲಿಕ್ಕೆ ನಮ್ಗೆ. ಲೆಬಾರ್ಟರಿ ಅದು, ಪ್ರಪಂಚ ಅಂದ್ರೆ ಲೆಬಾರ್ಟರಿ. ಆದ್ರೆ ಥಿಯರಿ ಪಾರ್ಟ್ ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ಅವನಿಂದ ಉದ್ಭವ ಆಗಿರೋದು ಸೃಷ್ಟಿ, ಪ್ರಪಂಚ. ಅದ್ರಲ್ಲಿ ನನಗೊಂದು ಪಾರ್ಟ್ ಕೊಟ್ಟಿದ್ದಾನಪ್ಪ, ನೀನ್ ಇದನ್ನ ಆಕ್ಟಿಂಗ್ ಮಾಡಿ ಹೋಗಿ ಅಂತ. ಡೈರೆಕ್ಟರ್ ಯಾರು? ಅವನು ಹಿಂದ್ಗಡೆ ಅಗೋಚರವಾದನು, ಅವ್ಯಕ್ತವಾದ ಡೈರೆಕ್ಟರ್. ಇಲ್ಲಿ ಡೈರೆಕ್ಟರ್ ಹೆಸರೇನಪ್ಪ? ಪಿಕ್ಚರ್ ಬರುತ್ತೆ, ಡೈರೆಕ್ಟರು, ಪ್ರೊಡ್ಯೂಸರು, ಹಾಗೆ ಅವನು ಯಾರಪ್ಪ? ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ಅವನೇ. ಯಾರವು? ಪರಮಾತ್ಮ. ಹೆಂಗಿದ್ದಾನ ಅವನು? ಗೊತ್ತಿಲ್ಲ, ಅಗೋಚರವಾಗಿದ್ದಾನೆ. ಅದಕ್ಕೆ ಅವನ ಬಗ್ಗೆ ವ್ಯಕ್ತಪಡಿಸ್ಲಿಕ್ಕೆ ಏನ್ ಮಾಡ್ತಾನೆ ಅವನು? ಪ್ರಪಂಚದಲ್ಲಿ ಸಮಯಕ್ಕೂ ಅವತಾರವಾಗಿ ಸಂತರನ್ನ ಕಳಿಸ್ತಾನೆ. ಆಕ್ಟಿಂಗ್ ಮಾಡ್ರಪ್ಪ ಹೋಗಿ ಇಲ್ಲಿ. ಆಕ್ಟಿಂಗ್ ಮಾಡೋ ಸಮಯದಲ್ಲಿ ಫಸ್ಟ್ ಹಾಫ್ ನಲ್ಲಿ ಅವ್ರ ಲೈಫ್ ಹೆಂಗಿರುತ್ತೆ? ಸಾಮಾನ್ಯವಾಗಿ ನಮ್ ತರ ಪ್ರಾಪಂಚಿಕ ಜನ ತರ ಶೆಟ್ರಿದ್ದು, ತುಕಾರಾಮ್ ಮಹಾರಾಜರು 2 ಹೆಣ್ರಾಯ್ದು, ಒಬ್ಳು ಹೆಣ್ಮಗಳು ಹೆಂಡತಿ ಸತ್ತೋಗ್ಬಿಡ್ತಾಳೆ, ಆ ಮಗು ಸತ್ ಹೋಗ್ಬಿಡುತ್ತೆ, ಅಪ್ಪ ಅಮ್ಮ ಹೋಗ್ಬಿಡ್ತಾರೆ, ಇನ್ನೊಬ್ರನ್ನ ಮದುವೆ ಮಾಡ್ಕೊತಾನೆ, ಆವಲೆ ಅಂತ ಇರ್ತಾಳೆ, ಶ್ರೀಮಂತ ಮನೆ ಹುಡುಗಿ, ಎಲ್ಲಾ ಚಲೋ ನಡೀತಿರತ್ತೆ. ಇದು ಒಂದು ಪ್ರಾಪಂಚಿಕ ನಮಗೆ ತೋರಿಸ್ಲಿಕ್ಕೆ ಒಂದು ಭಾಗ. ಅಂದ್ರೆ ಸಾಮಾನ್ಯವಾಗಿ ಜೀವನ ಹೆಂಗ್ ನಡೀತಾ ಇರತ್ತಪ್ಪ. ಆದ್ರೆ ಭಗವಂತ ಎಂಟ್ರಿ ಮಾಡ್ಬೇಕು, ಜಾಗೃತ ಆಗ್ಬೇಕು, ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ಯೂಟರ್ನಿಗೆ ಏನ್ ಮಾಡ್ತಾನೆ? ಏನೊಂದು ಸನ್ನಿವೇಶ ತಂದಿರ್ತಾನೆ. ಆ ಟೈಮ್ ನಲ್ಲಿ ಆ ಸಮಯದಲ್ಲಿ ದುಷ್ಕಾಳ ತಂದಿರ್ತಾನೆ ಪರಮಾತ್ಮ. ಆಟ ಒಂದು ಲೀಲೆ. ಇಲ್ಲಾಂದ್ರೆ ತುಕಾರಾಮ್ ಹೆಂಗ್ ಗೊತ್ತಾಗ್ಬೇಕು ತುಕಾರಾಮ್ ಯಾರು ಅಂತ? ಪ್ರಹ್ಲಾದ, ಅಂಗದ್, ಉದ್ಧವ್, ನಾಮದೇವ್, ತುಕಾರಾಮ್. ಇಲ್ಲಿ ತನಕ ಪರಂಪರಾಗತವಾಗಿ ನೀನ್ ಭಕ್ತಿ ಮಾಡ್ಕೊಂಡ್ ಬಂದಿದ್ಯಾ, ನನ್ನ ಬಿಟ್ಟು ಇರ್ಲಿಲ್ಲ ನೀನು.
ಈಗ ನನ್ನನ್ನು ಬಿಟ್ಬಿಟ್ಟು ಪ್ರಪಂಚ ಮಾಡ್ಲಿಕ್ಕೆ ಹೋಗ್ತಿದ್ಯಲ್ಲ, ವಾಪಸ್ ಅವನಿಗೆ ಯೂ ಟರ್ನ್ ಕರ್ಕೊಂಡ್ ಬರ್ಬೇಕು ಅಂದ್ರೆ ಒಂದು ಸನ್ನಿವೇಶವನ್ನು ತಂದಿಡ್ತಾರ ಭಗವಂತ. ಏನಪ್ಪ, ದುಷ್ಕಾಲ ಬರುತ್ತೆ, ಮನೆ ಮಂದಿಯವರೆಲ್ಲ ಹೋಗ್ಬಿಡ್ತಾರೆ, ಆಸ್ತಿ ಅಂತಸ್ತು ಹೋಗ್ಬಿಡತ್ತೆ, ಮತ್ತೆ ಲೇವಾದೇವಿ ವ್ಯವಹಾರ ಮಾಡ್ತಿರ್ತಾರೆ, ಆ ಜನ ಯಾರು ದುಡ್ಡು ಕೊಡೋದಿಲ್ಲ, ಪಾಪ ಜನಕ್ಕೆ ಬಡತನ ಇದ್ರೆ ಎಲ್ಲಿಂದ ಕೊಡ್ತಾರೆ. ಇವೆಲ್ಲ ಪರಿಸ್ಥಿತಿ ನೋಡಿದಾಗ ಮನಸ್ಸಿನ ಮೇಲೆ ಉತ್ಕಟವಾದ ಪರಿಣಾಮ ಆಗತ್ತೆ. ಪರಂಪರಾಗತವಾಗಿ ವಿಠ್ಠಲ ಪರಂಪರೆ ಅವ್ರ ಮನೆಯಲ್ಲಿ ಇರುತ್ತೆ, ಆದ್ರೆ ನಿತ್ಯವಾಗ್ಲೂ ನಮ್ ತರ ಕಾಮನ್ ಮ್ಯಾನ್ ತರ ಪೂಜೆ ಮಾಡೋದು, ಬರೋದು, ಹೋಗೋದು, ಅಂಗಡಿ ನೋಡ್ಕೊಳ್ಳೋದು, ಇಷ್ಟರಲ್ಲೇ ಇರ್ತಾರ. ಆದ್ರೆ ಯೂ ಟರ್ನ್ ಆಗ್ಬೇಕು, ಸಂಪೂರ್ಣ ಮನಸ್ಸು 360 ಡಿಗ್ರಿ ಟರ್ನ್ ಆಗ್ಬೇಕು ಅಂದ್ರೆ ಜೀವನದಲ್ಲಿ ಏನೋ ಒಂದು ಘಟನೆ ತಂದಿಡ್ತಾನೆ ಪರಮಾತ್ಮ. ನಮ್ಮ ಜೀವನದಲ್ಲೂ ತಂದಿಟ್ಟಿರ್ತಾನೆ, ನಾವ್ ಅದನ್ನ ಕ್ಯಾಚ್ ಮಾಡ್ಕೊಳ್ಳೋದಿಲ್ಲ. ತುಕಾರಾಮ್ ಮಹಾರಾಜರು ಅದನ್ನ ಕ್ಯಾಚ್ ಮಾಡ್ಕೊಂಡು ಏನಾದ್ರು ತುಕಾರಾಮ್ ಮಹಾರಾಜರಾದ್ರು. ಭಕ್ತಿ ಭಾಗವತ ಧರ್ಮದಲ್ಲಿ ಜ್ಞಾನೇಶ್ವರ ಮಹಾರಾಜರು ಪಾಯ ಫೌಂಡೇಶನ್ ಆದ್ರೆ, ಅವರು ತುಕಾರಾಮ್ ಮಹಾರಾಜರು ಭಕ್ತಿಗೆ ಕಳಸ ರೂಪದಲ್ಲಿ ನೆಲೆಸಿದ್ದಾರೆ. ಇವತ್ತಿಗೂ ಎಷ್ಟು ವರ್ಷ, 300, 400, 500 ವರ್ಷ ಆದ್ರೂ ನಾವು ತುಕಾರಾಮ್ ಮಹಾರಾಜ್ ದೇಹುನಲ್ಲಿ ತುಕಾರಾಮ್ ಮಹಾರಾಜ್ ದಿಂಡಿ ಆ ಪಾಲ್ಕಿ ಹೊಡ್ತು ಅಂದ್ರೆ ಲಕ್ಷಾಂತರ ಜನ ಹೋಗ್ತಾರೆ. ಯಾಕೆ? ಅಂದಿನ ತುಕಾರಾಮ್ ಮಹಾರಾಜರಿಗೆ ಯಾರು ವಾವ ಅನ್ಲಿಲ್ಲ. ನಿಂದನೆ ಮಾಡೋದು, ಕಲ್ಲು ಹೊಡೆಯೋದು, ಅವರ ಮುಖಕ್ಕೆ ಮಸಿ ಬಳಿಯೋದು, ಕತ್ತೆ ಮೇಲೆ ಮೆರವಣಿಗೆ ಮಾಡೋದು ಎಲ್ಲ ಮಾಡೋದು. ಆದ್ರೆ ಅವರು ಏನು ಪ್ರಯೋಜನಕ್ಕೆ ಬಂದಿದ್ರು ಇಲ್ಲಿ ಅದನ್ನ ತಿಳ್ಕೊಂಡು ವಿಠಲನ ಸಾಕ್ಷಾತ್ಕಾರವನ್ನು ಹೊಂದಿ ಏನ್ ಮಾಡಿದ್ರು, ಭಕ್ತಿ ಮೂವ್ಮೆಂಟ್ ಏನು ಜನಕ್ಕೆ ಉದ್ಧಾರ ಮಾಡುವ ಕೆಲಸ. ಜನ ಅರ್ಥ ಮಾಡ್ಕೋತಾರೋ ಬಿಡ್ತಾರೋ ಹಿಂದ್ ಹೋಗ್ತಾರೋ ಗೊತ್ತಿಲ್ಲ, ಆದ್ರೆ ಇವತ್ತು ಲಕ್ಷಾಂತರ ಜನ ಆ ದೇಹುವಿಂದ ದಿಂಡಿ ಪಾಲ್ಕಿ ಹೋಗುತ್ತೆ. ಪಂಡ್ರಾಪುರ ಯಾತ್ರೆಗೆ ಹೋದಾಗ ಲಕ್ಷಾಂತರ ಜನ ಹೋಗ್ತಾರೆ. ಯಾಕೆ? ನಮ್ ತುಕಾರಾಮ್ ಮಹಾರಾಜ್ ಅಂದಿನ ನಮ್ ತುಕಾರಾಮ್ ಮಹಾರಾಜ್ ಯಾರು ಹೊಂದಿರ್ಲಿಲ್ಲ. ಉಪವಾಸ ತಪಾಸ, ಪಾಪ ಊಟ ಇರ್ತಿರ್ಲಿಲ್ಲ, ತಿಂಡಿ ಇರ್ತಿರ್ಲಿಲ್ಲ, ಮನೆಯಲ್ಲಿ ಮಕ್ಕಳಿಗೆ ಬಟ್ಟೆ ಇರ್ತಿರ್ಲಿಲ್ಲ, ಹರಕು ಬಟ್ಟೆ ಹಾಕೊಂಡಿರ್ತಿದ್ವು. ಆದ್ರೆ ಜನಕ್ಕೆ ಅವಾಗ ದಯಾ ಬರ್ಲಿಲ್ಲ. ಇದನ್ನೆಲ್ಲ ನೋಡಿದಾಗ ಸಾಕ್ಷಾತ್ಕಾರ ಹೊಂದಿದ್ಮೇಲೆ ಈ ಜನಕ್ಕೆ ಎಲ್ಲರಿಗೂ ಅರ್ಥೈಸ್ಬೇಕು, ತಿಳಿಸ್ಬೇಕು, ಭಗವಂತನ ಪ್ರೇಮ ಮಾಡಿದ್ರೆ ಭಗವಂತ ನಮ್ಮನ್ನ ಹೆಂಗ್ ನೋಡ್ಕೋತಾನಪ್ಪ ಅನ್ನೋದನ್ನ ತುಕಾರಾಮ್ ಮಹಾರಾಜರು ಭಕ್ತಿ ಮೂಮೆಂಟ್ ಭಾಗವತ ಧರ್ಮದಲ್ಲಿ ಎಲ್ಲರಿಗೂ ಬಂದು ತಿಳಿಸಿದ್ರು. ನಮಗೆ ಗೊತ್ತಿದೆ, ಇಂದ್ರಾಯಣಿದಲ್ಲಿ ಅವ್ರೆಲ್ಲರೂ ಸುತ್ತಮುತ್ತಲು ಅವ್ರ ಗಾಥಾ ಬರ್ದಿದ್ರು. ತುಕಾಮಣೆ ಅಂತ ಲಾಸ್ಟಿಗೆ ಬರ್ದಿದ್ದಾಗ ಬ್ರಾಹ್ಮಣರಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಶಾಸ್ತ್ರಿ ಪಂಡಿತರಿಗೆ, ಇದೇನಪ್ಪಾ ಇವ್ರು ತುಕಾಮಣೆ ಅಂತಾರೆ, ಇದನ್ನ ಇವನಿಗೆ ವೇದಾಂತ ಹೇಳಕ್ ಅಧಿಕಾರ ಇಲ್ಲ, ಇವನು ಶೆಟ್ರು ಜಾತಿಯವನು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಭಗವಂತನ ವಾಣಿ ಹೇಳಿರೋದನ್ನ ತುಕಾಮಣೆ ಅಂತ ಹೇಳಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೆಂಗ್ ಹೇಳ್ತೀರಪ್ಪ ನೀವು? ಇಲ್ಲ, ನೀವು ನಿಮ್ಮ ಗಾಥಾವನ್ನೆಲ್ಲ ನೀವು ನೀರಲ್ಲಿ ಹಾಕಬೇಕು ಅಂದಾಗ ಇಂದ್ರಾಯಣಿದಲ್ಲಿ ಹಾಕದಾಗಲ್ಲ ಊಟ ತಿಂಡಿ ಬಿಟ್ಟು, ನೀನು ಬರೆಸ್ಕೊಂಡಿದ್ಯಾ ಲೇಖಣಿಯಾಗಿ ನಾನು ಬರ್ದಿದ್ದೀನಿ, ಆದ್ರೆ ಇವತ್ತು ಇದನ್ನೆಲ್ಲ ಹಾಕಬೇಕು ನೀರಿನಲ್ಲಿ ಅಂದ್ರೆ ಆಯ್ತು, ಅದಕ್ಕೂ ನಿನ್ನ ಇಚ್ಛಾನೆ ಸರ್ವೋಪರಿ ಅನ್ಬಿಟ್ಟು 13 ದಿವಸಗಳ ಕಾಲ ಇಂದ್ರಾಯಣಿ ಹತ್ರ ತುಕಾರಾಮ್ ಮಹಾರಾಜರು ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಕೂತಿರ್ತಾರೆ. 14ನೇ ದಿವಸ ಸ್ವತಃ ಗಂಗಾ ಮಾತಾ ಬಂದು ಆ ಅಭಂಗ ಗಾಥಾ ಹೆಂಗಿರುತ್ತೋ ಹಂಗೆ ಒಂದು ಅದಕ್ಕೆ ನೀರು ಮುಟ್ಟಿರೋದಿಲ್ಲ ಆ ರೂಪದಲ್ಲಿ ಬಂದು ಕೊಟ್ಟಾಗ ಜನಕ್ಕೆ ತುಕಾರಾಮ್ ಮಹಾರಾಜರು ಯಾರಪ್ಪ ಅನ್ನೋದು ಗಮನಕ್ಕೆ ಬರುತ್ತೆ. ಅವಾಗ ತುಕಾರಾಮ್ ಮಹಾರಾಜರಂತ ಅವ್ರನ್ನ ಕೊಂಡಾಡ್ಲಿಕ್ಕೆ ಶುರು ಮಾಡಿರ್ತಾರೆ. ಯಾರು ನಿಂದನೆ ಮಾಡಿರ್ತಾರೋ ಅವ್ರ ಮೈಯೆಲ್ಲ ಉರಿ ಆಗೋಗ್ಬಿಟ್ಟಿರುತ್ತೆ. ತುಕಾರಾಮ್ ಮಹಾರಾಜ್ ನಮಗ್ ಕ್ಷಮಾ ಮಾಡ್ರಿ ಅಂದಾಗ ಏನ್ ಮಾಡ್ತಾರೆ ತುಕಾರಾಮ್ ಮಹಾರಾಜ್, ಅಲ್ಲಿ ಇದ್ದಿದ್ದು ಮಣ್ಣು ಅವ್ರ ಮೈಗೆ ಹಚ್ತಾರೆ, ಮಣ್ಣೆ ಅಮೃತ ಆಗೋಗತ್ತೆ, ಮೈನ ದಾಹ ಉರಿ ಎಲ್ಲ ಸ್ಟಾಪ್ ಆಗೋಗತ್ತೆ. ನಾವೆಲ್ಲ ಔಷಧಿ ತಗೊಂಡ್ರು ನಮ್ಗೆ ಒಂದ್ ವಾರಾನ್ಗಟ್ಲೆ ಆಸಿಡಿಟಿ ಹೋಗ್ಲಿಕ್ಕೆ ಬೇಕಾಗತ್ತೆ, ಆದ್ರೆ ಅಲ್ಲಿ ತುಕಾರಾಮ್ ಮಹಾರಾಜ್ ಒಂದು ಸಾದಾ ಮಣ್ಣು ಹಚ್ತಾರೆ. ಮಣ್ಣು ಹಚ್ಚದ್ ಕೂಡ್ಲೆ ಏನಾಗತ್ತಪ್ಪ, ಅಲ್ಲಿ ಆ ದಾಹ ಎಲ್ಲ ಶಾಂತ ಆಗುತ್ತೆ. ಯಾಕೆ? ಮಾಡಿದ್ದು ತಪ್ಪು ಅರಿವಾದಾಗ. ಅನುತಾಪ ವೀಣ ನ ಜಾಯಿಚಿ ಪಾಪ ಅಂತ ರಾಜಾರಾಮ್ ಮಹಾರಾಜ್ ಹೇಳ್ತಾರೆ. ಅನುತಾಪ ಅಂದ್ರೆ ಪಶ್ಚಾತ್ತಾಪ ಭಾವನೆ ಬಂದಾಗ, ಅವಾಗ ನಿಜವಾಗಿಯೂ ಮನಸ್ಸಿಂದ ನಾವು ಕ್ಷಮಾ ಬೇಡಿದಾಗ ಪರಮಾತ್ಮ ನಮ್ಮನ್ನ ಖಂಡಿತವಾಗ್ಲೂ ಕ್ಷಮಾ ಮಾಡ್ತಾನೆ. ಈ ನಾಮಪರ ಭಂಗದಲ್ಲಿ ನಾಮದ ಬಗ್ಗೆ ಮಹತ್ವ ಹೆಂಗ್ ರಾಜಾರಾಮ್ ಮಹಾರಾಜರು ಹೇಳಿದಾರೋ ಅದೇ ಅಲ್ಲಿ ಸಾವಿರಾರು ಅಭಂಗಗಳನ್ನ ಇವರು ತುಕಾರಾಮ್ ಮಹಾರಾಜರು ಅಭಂಗ ರಚನೆಗಳನ್ನು ಮಾಡಿದ್ರು. ಆ ನಾಮಪರದ ಒಂದು ಅಭಂಗವನ್ನು ನೋಡೋಣ. ಏನ್ ಹೇಳ್ತಾರಪ್ಪ ತುಕಾರಾಮ್ ಮಹಾರಾಜರು? ನಾಮ ಸಂಕೀರ್ತನ ಸಾಧನ ಪೈಸೋ ಪೇ ಜಳತಿ ಇಲ ಪಾಪೆ ಜನ್ಮಾಂತರೀಚೆ ನ ಲಗತಿ ಸಾಯಸ ಜಾವೆ ವನಾಂತರ ಸುಖೇ ಯೇ ತೋ घरा नारायण ठाईच बैसोन करा एक चित्त आवडी अनंत आळवावा रामकृष्ण हरी विठ्ठल केशवा मंत्र हा जपावा सर्व काळ या वीण आणिक असता साधन वाहतसे आण विठोबाचे
तुका म्हणे सोपे आहे सर्वाहुनी शहाणा तो धणी घेता येथे नाम संकीर्तन साधन पै सोपे ನಾಮ ಸಂಕೀರ್ತನ ಭಗವಂತನ ನಾಮ ತಗೊಳ್ಳೋದು ಎಲ್ಲಾ ಸಾಧನೆಗಿಂತಲೂ ಸರ್ವಶ್ರೇಷ್ಠ ಸಾಧನ ಹಾಗೂ ಸೋಪೆ ಅಂದ್ರೆ ಈಸಿ ಯಾಕಪ್ಪ ಯಾಕೆ ಅಂದ್ರೆ ಇದಕ್ಕೆ ನೀವು ದುಡ್ಡು ಕೊಡ್ಬೇಕಾಗಿಲ್ಲ ಮನೆ ಬಿಟ್ಟು ಆಚೆ ಹೋಗ್ಬೇಕಾಗಿಲ್ಲ ಅದಕ್ಕೆ ಕಾಲು ಎತ್ಕೊಂಡು ಹೋಗಿ ದೇಹನ ಶ್ರಮ ಪಡಿಸೋದ ಅವಶ್ಯಕತೆ ಇಲ್ಲ ಏನು ಮಾಡೋದ ಅವಶ್ಯಕತೆ ಇಲ್ಲ ಭಗವಂತನ ಒಂದು ನಾಮ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಮನೆಯ ಒಂದು ಜಾಗದಲ್ಲಿ ಎಲ್ಲ ಕುತ್ಕೊಂಡು ನೀವು ತಗೊಂಡ್ರು ಕೂಡ ಜಳತೀಲ ಪಾಪೆ ಜನ್ಮಾಂತರೀಚೆ ಜನ್ಮ ಜನ್ಮಾಂತರದ ನಮ್ಮ ಪಾಪಗಳನ್ನ ಭಸ್ಮೀಭೂತ ಮಾಡುವ ಶಕ್ತಿ ಒಂದು ಭಗವಂತನ ನಾಮದಲ್ಲಿದೆ ಒಂದು ನಾಮ ಅಂದ್ರೇನು ನಾಮದಲ್ಲಿ ನೀವ್ ಯಾವ್ದಾರೇ ನಾಮ ತಗೊಳ್ಳಿ ಪಾಂಡುರಂಗ ಅನ್ನಿ ವಿಠಲ ಅನ್ನಿ ಚಿದಂಬರ ಅನ್ನಿ ಕೃಷ್ಣ ಅನ್ನಿ ರಾಮ ಅನ್ನಿ ಯಾವ ನಾಮ ತಗೊಂಡ್ರು ಕೂಡ ಅದ್ರಲ್ಲಿ ಎಂಥ ಒಂದು ಸಾಮರ್ಥ್ಯ ಶಕ್ತಿ ಪೊಟೆನ್ಸಿ ಅಂತೀವಿ ನಾವು ಏನಪ್ಪಾ ಆಟಮ್ ಬಾಂಬ್ ನಲ್ಲಿ ಏನ್ ಪೊಟೆನ್ಸಿ ಇದೆ ಅಂದ್ರೆ ಹಾಕಿದ್ರೆ ಡಮ್ ಅಂದ್ರೆ ಲಕ್ಷಾಂತರ ಜನನ್ನ ಸಾಯಿಸುವಂತ ಒಂದು ಶಕ್ತಿ ಹೆಂಗಿದೆಯೋ ಹಾಗೆ ನಮ್ಮ ಈ ಶರೀರದಲ್ಲಿ ಈ ಶರೀರ ಅಂದ್ರೆ ಈ ಶರೀರ ಅಲ್ಲ ಈ ಸ್ಥೂಲ ಶರೀರ ಅಲ್ಲ ಸೂಕ್ಷ್ಮ ಶರೀರ ಮನ ಬುದ್ಧಿ ಚಿತ್ತದಲ್ಲಿರುವ ಜನ್ಮ ಜನ್ಮಾಂತರದ ವಾಸನೆಗಳು ಹೆಂಗಿದಾವಪ್ಪ ಅದು ಆ ಬೀಜ ರೂಪದಲ್ಲಿ ಒಂದು ಸಣ್ಣ ಬೀಜ ನಾವು ಎಕ್ಸಾಂಪಲ್ ಕೊಟ್ರೆ ನಾವು ಎಳ್ಳು ಅನ್ಕೋಬೋಣ ಎಳ್ಳು ಅಲ್ಲ ಎಳ್ಳಕ್ಕಿಂತಾನು ಸೂಕ್ಷ್ಮಾತಿ ಸೂಕ್ಷ್ಮ ಬೀಜ ಆ ಬೀಜದಲ್ಲಿ ವಿಚಾರ ಮಾಡ್ರಿ ನಮ್ಮ ಜನ್ಮ ಜನ್ಮಾಂತರದ ಗುಡ್ಡೆ ರಾಶಿಯಷ್ಟು ಪಾಪಗಳು ತುಂಬಿ ಒಂದು ಸ್ಮಾಲ್ ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಅಂತೀವಲ್ವಾ ಹಂಗೆ ಛೋಟಾ ಪ್ಯಾಕೆಟ್ ಒಂದೇ ಸಣ್ಣ ಬೀಜದಲ್ಲಿ ಕೋಟ್ಯಾನುಕೋಟಿ ಒಂದು ಗಿಡದ ಸಣ್ಣ ಆಪಲ್ ಬೀಜ ನಾವು ಹಾಕಿದ್ರೆ ಆ ವೃಕ್ಷ ದೊಡ್ಡದಾಗಿ ಲಕ್ಷಾಂತರ ಆಪಲ್ ಕೊಡುವ ಏನ್ ಸಾಮರ್ಥ್ಯ ಇದೆಯೋ ಅದೇ ರೀತಿಯಲ್ಲಿ ನಮ್ಮ ಶರೀರ ರೂಪಿ ಬೀಜದಲ್ಲಿ ಸೂಕ್ಷ್ಮ ಬೀಜದಲ್ಲಿ ಕೋಟ್ಯಾನುಕೋಟಿ ಪಾಪ ಇದೆ ಆ ಪಾಪ ಭಸ್ಮೀಭೂತ ಆಗಬೇಕು ಅಂದ್ರೆ ಸಾಧನ ಪೈ ಸೋಪೆ ಈಸಿಯೆಸ್ಟ್ ವೇ ಏನು ಕಷ್ಟ ಪಡ್ಬೇಕಾಗಿಲ್ಲ ನಾಮ ಸಂಕೀರ್ತನೆ ಮಾಡುವುದು ಭಗವಂತನನ್ನ ಹಾಡೋದು ಹೊಗಳೋದು ಕೃತಿಗಳನ್ನ ಹೇಳೋದು ಅವನನ್ನ ಕೊಂಡಾಡೋದು ಸಹಸ್ರನಾಮದ ಮುಖಾಂತರ ಆಗ್ಲಿ ಕೀರ್ತನೆ ಮುಖಾಂತರ ಆಗ್ಲಿ ಕೃತಿಗಳ ಮುಖಾಂತರ ಆಗ್ಲಿ ಅಭಂಗದ ಮುಖಾಂತರ ಆಗ್ಲಿ ಕಥಾರೂಪದಲ್ಲಾಗ್ಲಿ ಪಾರಾಯಣದ ರೂಪದಲ್ಲಾಗ್ಲಿ ಸ್ತೋತ್ರ ಪಠಣೆ ಮಾಡಾದ್ರೂ ಆಗ್ಲಿ ಅವನನ್ನ ನಾವು ಕೊಂಡಾಡ್ಲಿಕ್ಕೆ ನೀವೇನು ಕೊಡ್ಬೇಕಾಗಿಲ್ಲ ಅವನಿಗೇನ್ ಕೊಡ್ಬೇಕಾಗಿದೆ ರೊಕ್ಕ ಕೊಡ್ಬೇಕಾಗಿದೆ ಅವ್ನು ಕೇಳಿದಾನ ಏನು ನ ಲಗತಿ ಸಾಯಸ ಜಾವೆ ವನಾಂತರ ಕಾಡಲ್ಲಿ ಹಿಂದಿನ ಕಾಲದಲ್ಲಿ ಮನಸ್ಸು ಏಕಾಗ್ರ ಆಗ್ಲಿಕ್ಕೆ ಕಾಡಲ್ಲಿ ಮೆಡಿಟೇಷನ್ ಮಾಡ್ರಪ್ಪ ಅರಣ್ಯದಲ್ಲಿ ಹೋಗಿ ಧ್ಯಾನ ಮಾಡ್ರಿ ಅಂತ ಕಲಿಯುಗದಲ್ಲಿ ಅದನ್ನು ರೂಲ್ಡ್ ಔಟ್ ಮಾಡ್ಬಿಟ್ರು ಯಾಕಪ್ಪ ಕಲಿಯುಗದಲ್ಲಿ ಇವೆಲ್ಲ ಏನೂ ಬೇಡ ಒಂದು ಗೃಹಸ್ಥಾಶ್ರಮವೇ ಸರ್ವಶ್ರೇಷ್ಠ ಆಶ್ರಮ ಭಗವಂತನನ್ನ ಪಡ್ಕೊಳ್ಳಿಕ್ಕೆ ಅದಕ್ಕೆ ವನಾಂತರಕ್ಕೆ ಹೋಗೋದ ಅವಶ್ಯಕತೆ ಇಲ್ಲಪ್ಪ ಕಾಡ್ಪಾಡಿಗೆ ಹೋಗಿ ನಾನ್ ತಿಂಗಳನ್ಗಟ್ಲೆ ಮನೆ ಮಠ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಾಗಿದ್ಯಾ ಇಲ್ಲ ಈಸಿಯೆಸ್ಟ್ ವೇ ಏನು ಗುರು ಕೊಟ್ಟಿದ್ದ ನಾಮ ಜಪವನ್ನು ಮಾಡ್ತಾ ಹೋದ್ರೆ ಅವನೇ ಬರ್ತಾನೆ ಸುಖೇ ಏತೋ ಘರ ನಾರಾಯಣ ಅವನೇ ಬರ್ತಾನೆ ಓಡಿ ಎಲ್ಲಿದ್ದಾನಪ್ಪ ನಾರದ ಒಮ್ಮೆ ಹುಡುಕೋತ್ ಹೋಗ್ತಾನೆ ಇವನ್ ಎಲ್ಲಿದ್ದಾನಪ್ಪ ನಾರಾಯಣ ಕಾಣುವಲ್ತ ನನ್ಗೆ ಎಲ್ಲಿ ಹೋಗಿದಾನೋ ಅಲ್ಲಿ ಹುಡುಕ್ದ ಇಲ್ಲಿ ಹುಡುಕ್ದ ವೈಕುಂಠದಲ್ಲಿ ಹೋಗಿ ಹುಡುಕ್ತಿದಾನ ಅವ್ನು ಕಾಣಿಸ್ತಾ ಇಲ್ಲ ಅಲ್ಲಿ ಹೋಗ್ತಾನೆ ಪೃಥ್ವಿ ಮೇಲೆ ನೋಡ್ತಾನೆ ಎಲ್ಲೋ ಹೋಗಿ ಒಂದು ಸತ್ಸಂಗ ನಡೀತಿರತ್ತೆ ಎಲ್ಲ ಶ್ರವಣ ಮಾಡ್ತಾ ಕೂತಿದ್ದಾನ ಪರಮಾತ್ಮ ಅಯ್ಯೋ ಪರಮಾತ್ಮ ನಾರಾಯಣ ನಾನು ಇನ್ನನ್ನೆಲ್ಲ ಹುಡುಕದ್ನಲ್ಲಪ್ಪ ನೀನ್ ಎಲ್ಲೂ ಕಾಣಿಸ್ಲಿಲ್ಲ ಅದಕ್ ನಾರಾಯಣ ಏನ್ ಹೇಳ್ತಾನೆ ನಾರದ ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇನ ಚ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಪ್ಪ ನೀನ್ ಅಲ್ಲಿ ಹುಡುಕ್ತೆ ವೈಕುಂಠದಲ್ಲಿ ನಾನು ಅಲ್ಲಿಲ್ಲ ಸಾವಿರಾರು ವರ್ಷಗಳ ಕಾಲದಿಂದ ಯೋಗಿಗಳು ತಪಸ್ ಮಾಡ್ತಾ ಕೂತಿದ್ದಾರೆ ಅವರು ಹೃದಯದಲ್ಲಿ ಇನ್ನೂ ನಾನು ಪ್ರಕಟ ಆಗಿಲ್ಲ ಮತ್ತೆ ಎಲ್ಲಿದ್ದೀನಿ ನಾನು ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಮದ್ಭಕ್ತ ನನ್ನ ಭಕ್ತ ಎಲ್ಲೆಲ್ಲಿ ನನ್ನನ್ನ ಹಾಡ್ತಾನೋ ಒಂದು ಸತ್ಸಂಗದಲ್ಲ ನಾನು ಸರ್ವ ವ್ಯಾಪಕನಾಗಿದ್ದೀನಿ ಎಲ್ಲಿ ಸತ್ಸಂಗ ನಡೀತಿರತ್ತೋ ಎಲ್ಲಿ ಕೀರ್ತನೆ ನಡೀತಾ ಇರತ್ತೋ ಎಲ್ಲಿ ಸಪ್ತಾಹಗಳು ನಡೀತಾ ಇರತ್ತೋ ಅಲ್ಲಲ್ಲಿ ನಾನು ತಿಷ್ಠಾಮಿ ನಾರದ ನಾನು ಅಲ್ಲಲ್ಲಿ ಇರ್ತೀನಪ್ಪ ಏನ್ ಕೇಳ್ತೇನೆ ನೀನೇನ್ ಅನ್ಕೊಂಡಿದ್ಯಾ ನಾ ಬರೀ ಒಂದು ವೈಕುಂಠದಲ್ಲಿ ಕೂತಿರ್ತೀನಿ ಯಾವಾಗ್ಲೂ ಕ್ಷೀರಸಾಗದಲ್ಲಿ ಕೂರ್ತಿರ್ತೀನಿ ಅನ್ಕೊಂಡಿದ್ಯಾ ಇಲ್ಲ ಎಲ್ಲಿ ಇವು ಅಂದ್ರೆ ಬ್ರಹ್ಮಾಂಡದಲ್ಲಿ ಸರ್ವ ವ್ಯಾಪಕನಾದ ನಾನು ನನ್ನ ಭಕ್ತ ಎಲ್ಲೆಲ್ಲಿ ಕರೀತಿರ್ತಾನೋ ಅಲ್ಲಲ್ಲಿ ಹೋಗಿ ನಾನು ಅವನ ಆ ಗಾಯನವನ್ನು ಆನಂದದಿಂದ ಅನುಭವಿಸ್ತಾ ಇರ್ತೀನಿ ಠಾಯಿಸ ಬಯಸೋನು ಕರ ಏಕಚಿತ್ತ ಠಾಯಿಸ್ ಅಂದ್ರೆ ಒಂದೇ ಜಾಗದಲ್ಲಿ ಒಂದ್ ಮನೆಯಲ್ಲಿ ಏಕಚಿತ್ತದಿಂದ
ಏಕಚಿತ್ತ ಅಂದ್ರೆ ಏನಪ್ಪಾ? 1 ಪಾಯಿಂಟೆಡ್ ಫೋಕಸ್. ನಮ್ ಕಾನ್ಸಂಟ್ರೇಷನ್ ಹೆಂಗಿರ್ಬೇಕು? 1 ಪಾಯಿಂಟೆಡ್. ಈಗ ಹೆಂಗಿದೆ ನಮ್ಮ ಮನಸ್ಸು? ನಮ್ಮ ಮನಸ್ಸಿನ ಎಲ್ಲಾ ಸಾವಿರಾರು ದಿಶೆಯಲ್ಲಿ ಆ ಶಕ್ತಿ ಹರಿದಾಡ್ತಿರತ್ತೆ, ಎನರ್ಜಿ. ಏನಾಗತ್ತೆ? ನಾವು ಜಪಮಾಲೆ ಹಿಡ್ಕೊಂಡು ಕೂತ್ಕೋತೀವಿ ನಾಮಸ್ಮರಣೆ ಮಾಡ್ಲಿಕ್ಕೆ. ಅವಾಗ ಏನಾಗತ್ತೆ? ಏಕಚಿತ್ತವಾಗಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಾವು ಪ್ರಪಂಚದಿಂದ ಪರಮಾರ್ಥಕ್ಕೆ ಬಂದಿದೀವಿ ಅಂತಂದು ಭ್ರಮೆದಲ್ಲಿ ಬದುಕ್ತಿದೀವಿ. ಅದಕ್ಕೆ ಗುರು ನಮಗೆ ಮಂತ್ರ ನಾಮಜಪ ಕೊಟ್ಟ ಕೂಡ್ಲೆ ಪ್ರಶ್ನೆಗಳು. ಗುರುಗಳೇ, ನಮ್ಮ ಮನೆಯಲ್ಲಿ ವಯಸ್ಸಾದವ್ರು ಇದ್ದಾರ್ರಿ, ನಾ ಜಾಬ್ ಮಾಡ್ತೀನ್ರಿ, ಮಕ್ಕಳನ್ನ ನೋಡ್ಕೋಬೇಕ್ರಿ, ಟ್ಯೂಷನಿಗೆ ಕಳಿಸ್ಬೇಕ್ರಿ, ಇಷ್ಟೆಲ್ಲ ಇದ್ದಾಗ ನಾನು ಇಷ್ಟು ನೀವು ಕೊಟ್ಟಿದ್ದ ನಾಮಜಪವನ್ನ ವಿಶಿಷ್ಟವಾದ ಸಂಖ್ಯೆನ ಹೆಂಗ್ ಪೂರ್ಣ ಮಾಡ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡೋದು ಯಾರು? ಮನಸ್ಸು. ಯಾಕೆ? ಮನಸ್ಸಿಗೆ ಗೊತ್ತಾಯ್ತು, ಗುರು ಹತ್ರ ಹೋದ್ರೆ ಗುರು ನನ್ನನ್ನು ಹಿಡಿದು ಹಾಕ್ಬಿಡ್ತಾನೆ ಕೇಜಲ್ಲಿ. ಯಾತ್ರ ಕೇಜಲ್ಲಿ? ಮಂತ್ರ ಕೇಜದಲ್ಲಿ ಹಿಡಿದಾಕ್ತಾನೆ ಈಗ ನನ್ನನ್ನ. ನನಗೆ ಈಗ ಬಿಡುಗಡೆ ಇಲ್ಲ ಇದ್ರದಿಂದ, ಇದನ್ನ ನಾನು ಮಾಡ್ಲೇಬೇಕು ಅಂದಾಗ ಮನಸ್ಸು ಸಾವಿರಾರು ಸಬೂಬ್ ಹೇಳ್ಕೊಂಡು ಓಡ್ ಹೋಗುತ್ತೆ. ಬೇಡಪ್ಪ, ಇವನ ಹತ್ರ ಸಿಕ್ಕಾಕೊಂಡ್ರೆ ಕಷ್ಟ. ಅವನು ಏನ್ ನೋಡಿ ನಮ್ಮ ನಾಮಜಪ ಕೊಟ್ಟಿರ್ತಾನೆ ಗುರು? ಈ ದೇಹ ನೋಡ್ಕೊಟ್ಟಿರೋದಿಲ್ಲ, ಸೂಕ್ಷ್ಮ ದೇಹ ನೋಡ್ಕೊಟ್ಟಿರ್ತಾನೆ. ಈ ಜೀವ ನಿಜವಾಗಿ ಉದ್ಧಾರ ಆಗ್ಬೋದು ಬಂದಿದ್ಯಾ? ಇದ್ರ ಬೇಡಿಕೆ ಏನಿದೆ? ಜನ್ಮ ಜನ್ಮಾಂತರದ ವಾಸನೆಗಳು ಏನಿದೆ? ಸಾಧಕ ಆಗಕ್ಕೆ ಯೋಗ್ಯವಾಗಿದ್ಯಾ ಈ ಜೀವ? ಶಿಷ್ಯ ಆಗ್ಲಿಕ್ಕೆ ಯೋಗ್ಯ ಇದೆಯಾ? ಭಕ್ತರಾಗ್ಲಿಕ್ಕೆ ಯೋಗ್ಯ ಇದೆಯಾ ಅಂತ ನೋಡಿ, ಸೂಕ್ಷ್ಮ ಶರೀರವನ್ನು ನೋಡಿ ಗುರು ನಮ್ಗೆ ಏನ್ ಕೊಡ್ತಾನಪ್ಪ? ನಮ್ಗೆ ಆ ಮಂತ್ರ ಜಪವನ್ನು ಕೊಡ್ತಾನ. ಆ ಶಕ್ತಿ ಹಾಕಿ ಕೊಟ್ಟಾಗ ಏನಾಗತ್ತ? ಅವನು ಸತ್ತ ನಡೆಯುತ್ತೆ. ಅವನ ಸತ್ತ ಮನಸ್ಸಿಗೆ ಬೇಕಾಗಿಲ್ಲ. ದೈಹಿಕವಾಗಿ ನಾವು ಗುರುನ ಏನಕ್ ಮಾಡ್ಕೋತೀವಿ? ನಮ್ಮ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್, ಐಹಿಕ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕೆ ಯಾರ್ದು ಆಧಾರ ಬೇಕು ಅಂತ ನಾವು ಬಾಹ್ಯವಾಗಿ ಭೌತಿಕದಲ್ಲಿ ಗುರುನ ಮಾಡ್ಕೋತೀವಿ. ಆದ್ರೆ ಅವನು ಯಾರಿರ್ತಾನಪ್ಪ? ಅವನ ಸದ್ಗುರುನಾಥ, ಗುರವೇ ಸಾಕ್ಷಾತ್ ಪರಬ್ರಹ್ಮ. ಪರಬ್ರಹ್ಮ ವಸ್ತು ಗುರು ರೂಪದಲ್ಲಿ ಬಂದು ನಾನು ಉದ್ಧಾರ ಮಾಡಕ್ ಬಂದ್ರೆ ಚಿಕ್ಕ ಪುಟ್ಟ ವಸ್ತುಗಳನ್ನ ಕೇಳಿ, ಏನು? ಒಂದ್ MBA ಡಿಗ್ರಿ ಕೊಡಿಸ್ರಿ ಗುರುಗಳೇ, ಪರೀಕ್ಷೆ ಬರಿತಿಲ್ರಿ ಅವನಿಗೆ ಬುದ್ಧಿ ಕೊಡ್ರಿ ಗುರುಗಳೇ. ಬುದ್ಧಿ ಪರಮಾತ್ಮ ಆಲ್ರೆಡಿ ಕಳ್ಸಿರ್ತಾನೆ ಚಿಪ್ ನಲ್ಲಿ. ಅವನು ಅಷ್ಟನ್ನೇ ಓದ್ತಾನೆ ವಿನಃ ಅದಕ್ಕಿನ್ನ ಹೆಚ್ಚಾಗಿ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನೀವ್ ಏನೇ ಸಮರ್ಸಾಲ್ಟ್ ಹೊಡಿರಿ, ತಳ್ಕಂಬಳ್ಕ ಮಾಡ್ರಿ, ಫೇಲ್ ಆಗೋದಿದ್ರೆ ಅದು ಫೇಲೇ ಆಗತ್ತೆ ಹುಡುಗ. ರ್ಯಾಂಕ್ ಬರೋದಾದ್ರೆ ರ್ಯಾಂಕೇ ಬರುತ್ತೆ. ಯಾಕಪ್ಪ? ಒಂದ್ ಆಟೋ ಹುಡುಗಿ, ಆಟೋ ಓಡಿಸೋ ಒಂದ್ ಮಗಳು CA ಆಗಿ ಫಸ್ಟ್ ರ್ಯಾಂಕ್ ಬರ್ತಾಳೆ. ಇಲ್ಲ, ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಸಹ 6 ಸತಿ ನಮ್ಮ ಮಕ್ಕಳು ಫೇಲ್ ಆಗಿರ್ತಾವೆ. ಯಾಕೆ? ಯಾಕಪ್ಪ ಅಂದ್ರೆ ಇಲ್ಲಿ ಏನು ಬರ್ದಿರತ್ತೋ ಅದು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬದಲಾಯಿಸ್ಲಿಕ್ಕೆ ಸಾಧ್ಯ ಯಾವಾಗ ಉಂಟಾಗತ್ತೆ? ನಾವು ಭಗವಂತನಿಗೆ ಮೊರೆ ಹೊಕ್ಕದಾಗ. ಚಿಕ್ಕ ಪುಟ್ಟ ಪ್ರತಿಯೊಂದು ನಿತ್ಯಕ್ಕೂ ಒಂದೊಂದ್ ದಿವ್ಸಕ್ಕೂ ಒಂದೊಂದು ಪ್ರಾಬ್ಲಮ್ ಲಿಸ್ಟ್ ಎತ್ಕೊಂಡು ನಿಂತ್ಕೊಂಡ್ಬಿಡೋದಲ್ಲಿ, ಅಪ್ಪ ಪರಮಾತ್ಮ ಇದನ್ ಸಾಲ್ವ್ ಮಾಡು, ಇದಾಯ್ತಾ? ಖುಷ್ ಖುಷ್ ಖುಷ್. ಚಲೋ ಬೇಡ ಇಟ್ಟು ಬರೋಣ ಭಗವಂತನ ಹತ್ರ, 5 ಕಾಯಿ ಇಟ್ಟು ಬರೋಣ, 11 ಕಾಯಿ ಇಟ್ಟು ಬರೋಣ, ದೊಡ್ಡ ಹಾರ ಹಾಕಿ ಬರೋಣ. ಅಲ್ಲೂ ನಮ್ಮ ದಾಂಭಿಕ ಅಹಂಕಾರದ ಪ್ರದರ್ಶನ. ದೊಡ್ಡ ತಟ್ಟೆಯಲ್ಲಿ ದೊಡ್ಡ ಹಾರ, 5 ಕಾಯಿ ಏನ್ ಏರ್ಸೋದು ಯಾಕೆ? ನಮ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಎಲ್ಲರಿಗೂ ಗೊತ್ತಾಗ. ಯಾಕೆ ಗುಪ್ತವಾಗಿ ಮಾಡ್ಲಿಕ್ಕೆ ಬರೋದಿಲ್ವಾ ಅದನ್ನ? ಇಲ್ಲ, ಎಲ್ಲರಿಗೂ ಜನಕ್ ಗೊತ್ತಾಗ್ಬೇಕು ನಾವ್ ಎಷ್ಟು ಶ್ರೀಮಂತರಿದ್ದೀವ್ರಿ. ಭಗವಂತನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅದಕ್ಕೆ ಅಲ್ಲಿ ದಾಂಭಿಕ್ ಪ್ರದರ್ಶನ ಮಾಡಿ. ಅದಕ್ಕೆ ಅವ್ರಂತಾರೆ ಇವೆಲ್ಲ ಮಾಡೋದ ಅವಶ್ಯಕತೆ ಇಲ್ಲ. ಠಾಯಿಚ ಬಯಸೋನು ಕರ ಏಕಚಿತ್ತ ಅವಡಿ ಅನಂತ ಆಳವಾಗ. ಹೆಂಗ್ ಕರಿಬೇಕು ಅವನನ್ನ? ಪ್ರೇಮದಿಂದ ಕರಿಬೇಕು, ಪ್ರೀತಿಯಿಂದ ಕರಿಬೇಕು. ಕುಚೇಲ ಹರಿ ಹರಿ ಅಂತ ಕುಚೇಲನ ಹತ್ರ ಬಂದ ಪರಮಾತ್ಮ. ಕುಚೇಲನ್ ಕಾಲ್ ತೊಳಿತಾ ಇದ್ದ ಪರಮಾತ್ಮ. ಅಯ್ಯೋ ನನ್ನ ಭಕ್ತ, ನನ್ನ ಮಿತ್ರ, ಇವನ್ ಕಾಲೊಳಗ್ ಮುಳ್ಳೆಲ್ಲ ಚುಚ್ಚಿದೆ, ಒಂದೊಂದು ಮುಳ್ಳು ತೆಗೆಯುವಾಗೂ ಕೃಷ್ಣನ್ ಕಣ್ಣಲ್ಲಿ ನೀರ್ ಬರ್ತಿತ್ತಂತೆ. ಅಂತ ಒಂದು ಭಕ್ತಿ ನಾವು ಮಾಡಿದ್ರೆ ಪರಮಾತ್ಮ ಓಡ್ ಅವನ್ ಕಣ್ಣಲ್ಲೂ ನೀರ್ ಬರುತ್ತೆ. ಎಂಥ ಭಕ್ತಿನಿದ್ದಾನಪ್ಪ, ಏನು ಬೇಡಿಕೆ ಮಾಡೋದಿಲ್ವಲ್ಲಪ್ಪ ನನ್ನ ಹತ್ರ. ನಾವು ಬೆಳಗ್ಗೆ ಎದ್ದು ಏನು ಮಾಡ್ಬೇಕಾಗಿಲ್ಲ, ಒಂದು ಥ್ಯಾಂಕ್ ಯು ಪರಮಾತ್ಮ. ಅಪ್ಪ, ಈ ಜೀವ ಲಕ್ಷಾಂತರ ಜನ ಸಾಯ್ತಿರ್ತಾರೆ ಬೆಳಗ್ಗೆ ಎದ್ದಾಗ, ನ್ಯೂಸ್ ಅಲ್ಲಿ ನೋಡ್ತೀವಿ ನಾವು. ಆದ್ರೆ ನನಗೆ ನೀನು ಪುನಃ ಮತ್ತೆ ಒಂದು ಹೊಸ ಬೆಳಕು ಕೊಟ್ಟು 24 ತಾಸಲ್ಲಿ ನನ್ನ ಉದ್ಧಾರ ಮಾಡುವಂತ ಸರ್ವ ಇದು ಅಪರ್ಚುನಿಟಿ ಕೊಟ್ಟಿದ್ಯಾ ನೀನು. ನಾನು ಬಳಕೆ ಮಾಡ್ಕೊಂಡು ನಿನಗೆ ಪುನಃ ಧನ್ಯತೆ ಭಾವವನ್ನು ಅರ್ಪಿಸೋ ಕಡೆಗೆ ರಾತ್ರಿ ಮಲ್ಕೊಳ್ಳುವಾಗ, ಪರಮಾತ್ಮ ಇಷ್ಟು ನೀನು 24 ತಾಸು ನನಗೆ ಕೊಟ್ಟೆಪ್ಪ. ಇವತ್ತಿನ ದಿವಸದಲ್ಲಿ ನಿನ್ನನ್ನ ನೆನೆಸಿ ಎಲ್ಲಾ ಕರ್ಮವನ್ನು ಮಾಡಿ, ಯಾವ ಇಚ್ಛೆ ಇಲ್ಲ, ಯಾವ ಬೇಡಿಕೆ ಇಲ್ಲ, ಆಸೆಗಳಿಲ್ಲ, ಆಸಕ್ತಿ ಇಲ್ಲ. 21,600 ಉಸಿರು ಕೊಟ್ಟಿರೋದಕ್ಕೆ ಧನ್ಯವಾದ ಭಾವ ಅರ್ಪಿಸ್ಬೇಕೇ ವಿನಃ ನಮ್ಮ ಹತ್ರ ಬೆಳಗ್ಗೆ ಹೇಳಕ್ಕಿಲ್ಲ. ನೀವೇನ್ ಮೆಸೇಜ್ ಅವನಿಗೆ ಕಳಿಸ್ತಿರೋ ಬೆಳಗ್ಗೆ ಎದ್ದು ಅದೇ ವಾಪಸ್ ಬರುತ್ತೆ. ನಮ್ಗೆ ವಾಟ್ ಯು ಗಿವ್ ಕಮ್ಸ್ ಬ್ಯಾಕ್. ಏನ್ ಕೊಡ್ತೀವಿ ಬೆಳಗ್ಗೆ ಎದ್ದು? ನೆಗೆಟಿವ್ ಥಾಟ್ಸ್. ಪರಮಾತ್ಮ ಇದಿಲ್ಲ, ಅದಿಲ್ಲ, ನೋಡ್ರಿ ಹಿಂಗಾಯ್ತು ಹಂಗಾಯ್ತು. ಆದ್ರೆ ಎದ್ದು ಪರಮಾತ್ಮ ಎಷ್ಟು ಚೆನ್ನಾಗಿ ಬೆಳಕಾಗಿದೆಯಪ್ಪ,
ಸುಂದರವಾದ ಸೂರ್ಯನ ನೋಡುವಂತ ಭಾಗ್ಯವನ್ನು ಕೊಟ್ಟಿದ್ಯಪ್ಪ. ಬೆಳಗ್ಗೆ ಎದ್ದು ಕಾಫಿ ಕುಡ್ದೆ, ನಾನು ಒಳ್ಳೆ ತಿಂಡಿ ತಿಂದೆ, ಕೊನೆಯಲ್ಲಿ ನಮ್ಮ ಹೆಣ್ಮಕ್ಳು ಒಳ್ಳೆ ತಿಂಡಿ ಮಾಡಿದ್ದಾರೆ, ಆ ತಿಂಡಿ ತಿಂದು ನಾನು ಕೆಲ್ಸಕ್ಕೆ ಹೋಗಿ ಆರಾಮಾಗಿ ಆನಂದದಿಂದ ವಾಪಸ್ ಮನೆಗ್ ಬಂದು ಅಪ್ಪ ಇವತ್ತಿನ ದಿವಸ ಚಲೋ ಹೋಯ್ತು ನಂದು ಅಂತ ಧನ್ಯತೆ ಭಾವನ ಅರ್ಪಣೆ ಮಾಡಕ್ ಶುರು ಮಾಡಿದ್ರೆ ಭಗವಂತ ಬಾಗಲ್ಗಳನ್ನ ತೆಗಿತಾ ಹೋಗ್ತಾನೆ. ಈ ಭಕ್ತ ನನ್ನ ಹತ್ರ ಏನೂ ಬೇಡದಿಲ್ಲಲ್ಲಪ್ಪ, ಅವನಿಗೆ ಅರ್ಥ ಆಗಿದೆ ಜೀವನದ ನಿಜವಾದ ಅರ್ಥ ಏನು, ನಿಜವಾದ ಸಾರ. ಸಂತರು ಬಂದು ಏನ್ ಕೊಡ್ತಾರ ನಮ್ಗೆ? ಜೀವನದ ಸಾರ ಯಾತ್ರಲ್ಲಿದೆಯಪ್ಪ, ಸತ್ಯಾಂಶ ನೋಡಪ್ಪ, ಪರಮಾತ್ಮ ಒಬ್ಬನೇ ಸತ್ಯ, ಬಾಕಿ ಇದೀನ್ ಏನಾರ ನೀವು ಕಲೆಕ್ಷನ್ ಮಾಡ್ಕೊಳ್ಳಿ. 10 ಎಕರೆ ಗದ್ದೆ, ಹೊಲ, ಮನೆ, ಜೋಳದ ಹೊಲ ಇದೆ ನಮ್ದು, ಮ್ಯಾಂಗೋ ತೋಟ ಇದೆ ರೀ ನಮ್ದು, ಅಲ್ಲಿ ಖರೀದಿ ಮಾಡಿದೀವಿ, ಇಲ್ಲಿ ಖರೀದಿ ಮಾಡಿದೀವಿ, ಇವೆಲ್ಲವೂ ನೀವು ಬಿಟ್ಟೆ ಹೋಗ್ಬೇಕಾಗಿದೆ ವಿನಃ ಇದ್ರಲ್ಲಿ ಒಂದು ಗುಂಜು, ಒಂದು ಕಡ್ಡಿ, ಒಂದು ಹುಲ್ಲು ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಾನ್ ಕಷ್ಟಪಟ್ಟು, ನಾನ್ ಬೆವ್ರು ಸುರಿಸಿ ಬಡ್ದಾಡಿ ಕಮಾಯಿಸಿದ್ದು ನಾಳೆ ನನ್ ಮಕ್ಕಳೇ ಎಂಜಾಯ್ ಮಾಡ್ತಾರೆ. ನಾನೇನ್ ಮಾಡಿದೆ ಇಡೀ ಜೀವನದ ಕಾಲದಲ್ಲಿ? ಎಂಜಾಯ್ ಮಾಡ್ಲಿಕ್ಕೆ ಒಂದ್ ದಿವಸಾನೂ ಆಗ್ಲಿಲ್ಲ. ಯಾಕೆ? ದುಡಿಬೇಕು, ಸಂಗ್ರಹ ಮಾಡ್ಬೇಕು, ದುಡಿಬೇಕು, ಸಂಗ್ರಹ ಮಾಡ್ಬೇಕು. ಎಲ್ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ನಾನು? ಅದಕ್ಕೆ ಆ ಮಕ್ಳು ಫಾರಿನ್ಗೆ ಹೋದಾಗ ನಮ್ಮನ್ ಮರ್ತೇ ಬಿಡ್ತಾವ. ಯಾಕಪ್ಪ? ಅವ್ರಿಗೆ ಮೊದ್ಲೇ ಡಿಟ್ಯಾಚ್ಮೆಂಟ್ ಬಂದ್ಬಿಟ್ಟಿದೆ ನಮ್ ಜೊತೆಗೆ. ನಮ್ಮ ಅಪ್ಪಂಗ್ ಟೈಮೇ ಇರ್ತಿರ್ಲಿಲ್ಲ. ದುಡ್ಡಿದೆ, ರೊಕ್ಕ ಇದೆ ಬಹಳ, ಆದ್ರೆ ನಮ್ಮ ಅಪ್ಪಂಗ್ ಟೈಮ್ ಇಲ್ಲ. ಬೆಳಗ್ಗೆ ಇಲ್ಲಿ ಬೆಂಗಳೂರಿನಲ್ಲಿ ಜನ ಹೋದ್ರೆ ಬೆಳಗ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 2 ಗಂಟೆಗೆ ಮನೆ ಬರ್ತಾರೆ. ತಿಂಗಳಿಗೆ 3-4 ಲಕ್ಷ ಪಗಾರ ಕೊಡ್ತಾರ. ಮಕ್ಕಳ ಮುಖಾನೇ ನೋಡೋದಿಲ್ಲ ಅವ್ರು. ಬೆಳಗ್ಗೆ ಮಕ್ಕಳು ಹೋಗಕ್ಕಿಂತ ಮುಂಚೆ ಅವ್ರು ಹೋಗ್ಬಿಟ್ಟಿರ್ತಾರೆ. ಮಕ್ಕಳು ಮಲ್ಕೊಂಡಾದ್ಮೇಲೆ ರಾತ್ರಿ 12-1 ಗಂಟೆಗೆ ಬಂದಿರ್ತಾರೆ. ಏನು ಉಪಯೋಗ? ಏನು ಉಪಯೋಗ ಇಲ್ಲ. ದುಡ್ಡಿಂದ ಏನ್ ಮಾಡ್ತೀರಾ? ಆ ಗಿಲ್ಟನ್ನ ಮುಚ್ಚಿಟ್ಕೊಳಕ್ಕೆ ಏನ್ ಮಾಡೋದು ನಾವು? ಮಾಲಿಕ್ ಕರ್ಕೊಂಡು ಹೋಗ್ಬಿಡೋದು, ಏನೋ ಪ್ಲೇ ಸ್ಟೇಷನ್ ಕೊಡಿಸ್ಬಿಡೋದು, 40,000 20,000 ಗೇಮ್ ಕೊಡಿಸೋದು. ಎಷ್ಟ್ ಖರ್ಚು ಮಾಡ್ರಿ. ಯಾಕೆ? ರೊಕ್ಕ ಇದೆ ನನ್ನ ಹತ್ರ, ಆದ್ರೆ ಸಮಯ ಇಲ್ಲ ನಿಮ್ಗೆ ಕೊಡ್ಲಿಕ್ಕೆ ನನ್ನ ಹತ್ರ. ಇದನ್ನ ನೋಡಿ ಮಕ್ಕಳು ಬೆಳೆದವ್ರು ಏನಾಗ್ತಾರೆ? ಆಟೋಮೆಟಿಕಲಿ ಫಾರಿನಿಗೆ ಹೋಗ್ತಾರೆ. ಅವರು ಒಂಟಿ ಇರ್ಲಿಕ್ಕೆ ಇಷ್ಟ ಪಡ್ತಾರೆ. ಸಣ್ಣವ್ರು ಇದ್ದಾಗ ಅಮ್ಮ ಕೂಡ ವರ್ಕಿಂಗ್ ಇದ್ರೆ, ಅಪ್ಪ ವರ್ಕಿಂಗ್ ಇದ್ರೆ ಟೈಮೇ ಇಲ್ಲ ಮಕ್ಕಳಿಗೆ ಅಂದ್ಮೇಲೆ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ವಿಶ್ವಾಸ ಇಲ್ಲ. ಇನ್ನು ಭಗವಂತನ ಭಕ್ತಿ ಅಂತೂ ಬಹಳ ದೂರ ಆಯ್ತು. ಆದ್ರೆ ಸಂತೃಪ್ತವಾಗಿ ಕಂಟೆಂಟ್ಮೆಂಟ್ ಇಂದ 4 ಜನದಲ್ಲಿ ನಮ್ಮ ಹತ್ರ ಏನ್ ಕೊಟ್ಟಿದಾನೋ ಪರಮಾತ್ಮ, ಅದನ್ನೇ ಮಕ್ಕಳಿಗೆ ಕೊಟ್ಟಿ ಹಂಚಿ, ಶೇರಿಂಗ್ ಬುದ್ಧಿ ಹಂಚ್ಕೊಟ್ಟು, ಶೇರಿಂಗ್ ಇಸ್ ಕೇರಿಂಗ್ ಅಂತೀವಿ. ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತೀವಿ ಶೇರಿಂಗ್ ಇಸ್ ಕೇರಿಂಗ್, ಆದ್ರೆ ನಮ್ಮನೆದಲ್ಲೇ ಅಣ್ಣ ತಮ್ಮದ್ರೆ ಶೇರಿಂಗ್ ಇಸ್ ಕೇರಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ. ನನ್ನ ಆಸ್ತಿನಲ್ಲೇ ಹೊಡೆದಾಟ ಶುರು ಆಗ್ಬಿಡುತ್ತೆ. ಅತ್ತೆ ಬಂಗಾರದ ಮೇಲೆ ಸೊಸೆಯವ್ರ ಜಗಳ, ಆ ಶೇರಿಂಗ್ ಇಸ್ ಕೇರಿಂಗ್ ಎಲ್ಲ ಕಿತ್ಕೊಂಡು ಹಚ್ಕೋಬೇಕು. ಅಡ್ವರ್ಟೈಸ್ ಬಹಳ ಚಲೋ ಇರುತ್ತೆ ನೋಡ್ಲಿಕ್ಕೆ, ಆದ್ರೆ ಜೀವನದಲ್ಲಿ ನಾವ್ ಎಲ್ಲಿಗೂ ಅಳವಡಿಸ್ಕೊಳ್ಳೋದಿಲ್ಲ. ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಈ ವಿವೇಕ ಜಾಗೃತ ಆಗಿ ಸದ್ಗುರು ಕೊಟ್ಟಿದ್ದ ನಾಮ ಜಪದ ಮಂತ್ರದ ಪ್ರಭಾವ ಏನಪ್ಪ? ಜೀವನದ ಈ ಸತ್ಯವನ್ನು ತೋರಿಸ್ತಾನೆ. ಇದೆಲ್ಲ ಅಶಾಶ್ವತ ವಸ್ತು ಹಿಂದೆ ಹೋಗ್ತಾ ಇದೆಯಾ? ಹೋಗಬೇಡ. ಶಾಶ್ವತವಾದ ಭಗವಂತನ ನಾಮವನ್ನು ಹಿಡ್ಕೊ. ಅವನ್ ಕೊಟ್ಟಿದ್ರಲ್ಲಿ ಆನಂದದಲ್ಲಿರು. ಏನ್ ಪರಿಸ್ಥಿತಿ ಬರುತ್ತೋ ಎದುರಿಸುವ ಶಕ್ತಿ ಪರಮಾತ್ಮ ಸದ್ಗುರುನಾಥ ಕೊಡ್ತಾನೆ. ಎದುರಿಸಿ ಇರೋರ್ ಜನರ ಜೊತೆ ಎಲ್ಲರಿಗೂ ಆನಂದವಾಗಿರು. ನಿನ್ನ ಹತ್ರ ಏನಿದೋ ಅದ್ರಲ್ಲಿ ಎಲ್ಲರಿಗೂ ಒಂದ್ ಚೂರ್ ಕೊಡು. ನಾನು 10 ರೂಪಾಯಿದಲ್ಲಿ 10 ರೂಪಾಯಿನೂ ಕೊಡ್ಬೇಕೇನ್ರಿ? ಇಲ್ಲ. 10 ರೂಪಾಯಿನಲ್ಲಿ 1 ರೂಪಾಯಿ ಅಂತೂ ಕೊಡ್ಬಹುದಾ? 2 ರೂಪಾಯಿ ಅಂತೂ ಕೊಡ್ಬಹುದಾ? ಅಣ್ಣ ತಮ್ಮ ಇರ್ಲಿ, ನೆಗೆಣ್ಣಿ ಇರ್ಲಿ, ಯಾರಾದ್ರೂ ಇರ್ಲಿ, ತಗೊಳವ್ವ ನೀನು, ತಗೊಳಪ್ಪ ನೀನು. ಎಲ್ಲರೊಡನೆ ಪ್ರೇಮದಿಂದ ಇದ್ರೆ ಅಂತ್ಯಕಾಲ ಹೆಂಗಾಗತ್ತೆ? ನೆಮ್ಮದಿಯಿಂದ ಅಂತ್ಯಕಾಲ ಹೋಗುತ್ತೆ. ಇಲ್ಲ ಅಂತ್ಯಕಾಲದಲ್ಲಿ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ವೆಂಟಿಲೇಟರು, ಉಸಿರಾಡ್ತಿದೀನಿ, ನನಗೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ, ಇಲ್ಲ ಕೋಮಾದಲ್ಲಿ ಹೋಗ್ಬಿಟ್ಟಿರ್ತಾರೆ. ಅಕ್ಕಪಕ್ಕದವ್ರು ಅವ್ರು ಏನ್ ಮಾಡ್ತಾರೆ? ನಮ್ಮನ್ ಬಿಟ್ಟು ಅಲ್ಲಿ ಹೋಗ್ತಿರ್ತಾರೆ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೋತಿರ್ತಾರೆ. ಇಲ್ಲ ಮನೆಯದಲ್ಲೂ ಕೂಡ ಅವ್ರನ್ನ ಇಟ್ಟಿದ್ರೆ ನರ್ಸ್ ಇಟ್ಟಿರ್ತಾರೆ, ಅವ್ರ ಪಾಡಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಯಾಕೆ ನಮ್ಮ ಕಡೆ ಲಕ್ಷ್ಯ ಕೊಡ್ತಾರೆ? ನೆಮ್ಮದಿಯಿಂದ ಆನಂದದಿಂದ ನಮ್ಮ ಅಂತ್ಯಕಾಲ ಸಾಧಿಸ್ಬೇಕು ಅಂದ್ರೆ ಪರಮಾತ್ಮನ ಕೈ ಹಿಡ್ಕೊಂಡ್ರೆ ಮಾತ್ರ, ಅವನಿಗೆ ಶರಣು ಹೋದ್ರೆ ಮಾತ್ರ ಅಂತ್ಯಕಾಲ ಸಾಧಿಸ್ಲಿಕ್ಕೆ ಆಗುತ್ತೆ. ಇಲ್ಲ ಅಂದ್ರೆ ನಮ್ಮ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಕಥೆ ಗೊತ್ತಿದೆ. ಹೆಂಗಿರತ್ತಪ್ಪ ಅಂತ್ಯಕಾಲ, ಎಷ್ಟು ನರಳುತ್ತೆ ಜೀವ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ. ಚುಚ್ಚಾಟ, ಇಂಜೆಕ್ಷನ್ಸ್, ಬ್ಲಡ್ ಟೆಸ್ಟ್, ಅದು ಇದು ನಾವೆಲ್ಲ ಕಣ್ಣಾರೆ ನೋಡಿದೀವಿ. ಆ ಸ್ಥಿತಿ ಕಣ್ಣಾರೆ ನೋಡಿದ್ರು ಕೂಡ ಈ ಸ್ಥಿತಿ ನನಗ್ ಬರೋದಿಲ್ಲ ಅನ್ನೋ ಅಹಂಭಾವದಲ್ಲಿ ಬದುಕ್ತಾ ಇದೀವಿ. ನಾಳೆ ನಾವು ಕರ್ಮದ ಗುಡ್ಡೆ ಏನೇನ್ ಮಾಡಿದ್ಯೋ ನಮಗ್ ಗೊತ್ತಿಲ್ಲ. ಅದು ಕಣ್ ಮುಂದೆ ಗೋಚರ ಅನ್ಫೋಲ್ಡ್ ಆದಾಗ ಬಹಳ ಕಷ್ಟ ಆಗತ್ತೆ. ಈ ಕಷ್ಟದಿಂದ ಬಚಾವ್ ಮಾಡ್ಲಿಕ್ಕೆ ಸದ್ಗುರುನಾಥ ಸಂತ ರೂಪದಲ್ಲಿ ಬರ್ತಾನೆ. ನಮಗೇನ್ ಹೇಳ್ತಾರಪ್ಪ? ನಾಮಸ್ಮರಣೆ ಮಾಡು. ಇದ್ರ ಹೊರತಾಗಿ ಇನ್ನೇನು ಮಾಡ್ಬೇಕಾಗಿಲ್ಲ. ರಾಮಕೃಷ್ಣ ಹರಿ ವಿಠ್ಠಲ ಕೇಶವ ಮಂತ್ರ ಜಪಾವ ಸರ್ವಕಾಳ. ತುಕಾರಾಮ್ ಮಹಾರಾಜರು ಜಯ ಜಯ ರಾಮಕೃಷ್ಣ ಹರಿ ಮಂತ್ರ ಅವ್ರ ಗುರುಗಳು ಅವ್ರಿಗೆ ಕೊಟ್ಟಿದ್ರು.
ಆ ಮಂತ್ರವನ್ನ ಜಪಾವ ಸರ್ವಕಾಲ, ಎಲ್ಲಾ ಕಾಲದಲ್ಲೂ ಎಲ್ಲಾ ಅವಸ್ಥೆಯಲ್ಲೂ. ಶೌಚ ಬಾಧೆ ಇಲ್ಲ, ನಾಮಸ್ಮರಣೆ ಮಾಡ್ಲಿಕ್ಕೆ ಯಾವ ಬಾಧೆನೂ ಇಲ್ಲ, ಸೂತಕದ ಬಾಧೆ ಇಲ್ಲ, ಪೀರಿಯಡ್ಸ್ ಸೈಕಲ್ಸ್ ಇನ್ ಬಾಧೆ ಇಲ್ಲ, ಹೆಣ್ಮಕ್ಳಿಗೆ ಆಗುವ ಸೈಕಲ್ಸ್ ಇನ್ ಅದ್ರದ್ದು ಬಾಧೆ ಇಲ್ಲ. ಯಾಕಪ್ಪ ಆ ಟೈಮ್ನಲ್ಲಿ ಶ್ವಾಸ ತಗೊಳದ್ ಬಂದ್ ಮಾಡ್ತೀವಿ ಏನ್ರಿ? ಇಲ್ಲ. ನಾಮಸ್ಮರಣೆ ಯಾಕೆ ಬಿಟ್ವಿ? ನಾವು ಹೋಗ್ತಿರುವಾಗ ಎಲ್ಲಿ ಹೋಗ್ತಿದ್ರು ಕೂಡ ಒಂದು ತಪ್ಪಿಂದಲೇ ಅಲ್ಲ, ನಾವು ರಾಮ ಅಂತ ಹೇಳೇ ಹೇಳ್ತೀವಿ, ಚಿದಂಬರ ನಗ್ತಾ ಇದೆಯಪ್ಪ ಅಂತ ಹೇಳ್ತೀವಿ. ಅಂದ ಮೇಲೆ ಉಸಿರಾಟ ಏನು ಉಸಿರಾಡಕ್ ಬಿಡ್ತೀವ 3 ದಿವಸ? ಇಲ್ಲ. ಸೂತಕದಲ್ಲಿ ಉಸಿರಾಡಕ್ ಬಿಡ್ತೀವ? ಆಯಾ ಕಾರ್ಯಗಳು ನಡೀತಾ ಇರತ್ತೆ. ಆದ್ರೆ ಭಗವಂತನ ನಾಮಕ್ಕೆ ಅಮಂಗಳ ಇಲ್ಲ, ಶೌಚ ಅಶೌಚ ಇಲ್ಲ, ಶುದ್ಧ ಅಶುದ್ಧ ಇಲ್ಲ, ಮತ್ತೆ ಒಳ್ಳೆ ಮುಹೂರ್ತ ಕೆಟ್ಟ ಮುಹೂರ್ತ ಅನ್ನೋದಿಲ್ಲ. ಅವನ ನಾಮವನ್ನು ಸದಾ ಕಾಲ ತಗೋತಾ ಇರಬೇಕು. ಯಾವೀಣ ಆಣಿಕ ಅಸತಾ ಸಾಧನ ವಾಹತಸೆ ಆಣ ವಿಠೋಬಾಚಿ. ಇದ್ರ ಹೊರತಾಗಿ ಇನ್ಯಾವ ಸಾಧನೆಯೂ ಇಲ್ಲೇ ಇಲ್ಲ. ಅನೇಕ ಸಾಧನೆ ಇನ್ಯಾವ್ದಾದ್ರು ಸಾಧನೆ ಮಾಡ್ರಪ್ಪ, ತೀರ್ಥಯಾತ್ರೆಗೆ ಹೋಗ್ತೀವಿ, ವ್ರತ ಮಾಡ್ತೀವಿ, ಏಕಾದಶಿ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಶರೀರಕ್ಕೆ ಕಷ್ಟ ಕೊಡ್ತೀವಿ. ಆ ಶರೀರಕ್ಕೆ ಕಷ್ಟ ಕೊಟ್ರು ಅಲ್ಲೇನಾಗತ್ತಪ್ಪ, ಒಳಗ್ ಹಸು ಆಗ್ತಾ ಇರತ್ತೆ. ಆಮೇಲೆ ಮತ್ತಲ್ಲಿ ಜಪ ಮಾಡ್ಲಿಕ್ ಮನಸ್ ಬರುವುದಿಲ್ಲ. ಬಹಳ ತಿನ್ಬಿಟ್ವಾ ಏಕಾದಶಿ ದಿವಸ, ಬಹಳ ಏನ್ರಿ ಇವತ್ತು ಊಟ ಮಾಡೋದಿಲ್ಲ, ನಾವು ಅನ್ನ ತಿನ್ನೋದಿಲ್ಲ, ಹುಳಿ ಅನ್ನ ಸಾರನ್ನ ತಿಲ್ಲ, ಮತ್ತೇನ್ ತಿಂತೀವಿ? ಶಿರಾ ಆಯ್ತು, ಮತ್ ಪೋಹೆ ಆಯ್ತು, ಬಟಾಟಾ ಕೀಸ್ ಆಯ್ತು, ರತಾಳಿ ಆಯ್ತು, ಅದಾಯ್ತು, ವೇಫರ್ಸ್ ಆಯ್ತು, ಬಾದಾಮಿ ಹಾಲ್ ಆಯ್ತು, ಎಲ್ಲಾ ಆಯ್ತು ಅಂದ್ಮೇಲೆ ಹೊಟ್ಟೆ ತುಂಬದ್ ಕೂಡ್ಲೆ ಏನಾಗತ್ತಪ್ಪ, ಮನಸ್ಸಿಗೆ ನಿದ್ದೆ ಬರುತ್ತೆ. ಹರಿ ಹರಿ ಪೌಡಿಸು ಪರಮಾತ್ಮ ಅನ್ಕೊಂಡು ಮನಸ್ಸು ಹೋಗ್ ಪರಮಾತ್ಮ ಸಾಕಪ್ಪ, ಇನ್ನೇನ್ ಜಪಾನು ಬೇಡ ತಪಾನು. ಅವತ್ತಿನ ದಿವ್ಸ ಏಕಾದಶಿ ಯಾಕೆ ಮಾಡ್ಬೇಕಪ್ಪ? ಸೈನ್ಸ್ ಪ್ರಕಾರ ಪ್ರೂವನ್ ಇದೆ, ಏನು ಗೊತ್ತಿದೆ ನಮ್ಮೆಲ್ಲರಿಗೂ, ಏನು? ಡಿಟಾಕ್ಸಿಫಿಕೇಶನ್ ಆಫ್ ಯುವರ್ ಬಾಡಿ. ಟಾಕ್ಸಿನ್ಸ್ ತಿಂದಿರ್ತೀವಿ ಬಹಳಷ್ಟು, ಎಲ್ಲಾ ಪದಾರ್ಥಗಳು ಶರೀರಕ್ಕೆ ಬೇಡದಾರದ ಪದಾರ್ಥಗಳು ತಿಂದಿರ್ತೀವಿ. ಆ 15 ದಿವಸಕ್ಕೆ ಒಮ್ಮೆ ಮಾಡಿದಾಗ ಬಾಡಿನ ಅದು ಡಿಟಾಕ್ಸಿಫೈ ಮಾಡುತ್ತೆ. ಏನೇನು ಟಾಕ್ಸಿನ್ಸ್ ಇರುತ್ತೋ, ನಮ್ಮ ಶರೀರದಲ್ಲಿ ವಿಷಾಣು ಪದಾರ್ಥಗಳಿರುತ್ತೋ ಅದನ್ನೆಲ್ಲ ತೆಗೆದಾಕತ್ತೆ, ಶರೀರನ ಸ್ವಚ್ಛ ಮಾಡುತ್ತೆ. ನಾವೇನ್ ಮಾಡ್ತೀವಿ, ಅವತ್ತು ಡಬಲ್ ತಿಂತಾ ಹೋಗ್ತೀವಿ. ಎಷ್ಟು ತಿಂತೀವೋ ಅದಕ್ಕಿಂತ ಹೆಚ್ಚಾಗಿ ಶಿರಾ 2 ಪ್ಲೇಟು, 4-5 ಬಾಳೆಹಣ್ಣು, ಅದು ಇದು ಎಲ್ಲ, ಸಾಬುದಾಣ ವಡ, ವಡ ಬಾಳ ನನಗೆ ಇಷ್ಟ ರೀ, ಕಿಚಡಿಕಿನ್ನಾನು ವಡ ಇಷ್ಟ, 4-5 ವಡ ಹೋಗ್ಬಿಡುತ್ತವ. ಒಂಚೂರು ಸಾಸ್ ಹಾಕ್ರಿ, ಸಾಸ್ ಜೊತೆಗೆ ಇನ್ನೂ ಚಲೋ ಅನ್ಸತ್ತೆ. ಯಾಕೆ? ಜೀಭ ಚಾಪಲ್ಯ. ಪರಮಾತ್ಮ ಅಂದ ಅವತ್ತಿನ ದಿವ್ಸಕ್ಕೆ ಕಾನ್ಸಂಟ್ರೇಷನ್ ಮಾಡ್ರಿ ಹೆಚ್ಚು, ಉಪವಾಸ ನನ್ನ ಹತ್ರ ಇರಪ್ಪ ಅಂದ್ರೆ ಅವನ ಹತ್ರ ಬಿಟ್ಬಿಟ್ಟು ಈ ಕೆಲ್ಸದಲ್ಲಿ ಏನ್ ಮಾಡೋದ್ರಿ ಮನೆಯಲ್ಲಿ? ಅಯ್ಯೋ ನಮ್ಮ ಇವರಿಗೆ ಇದ್ ಬೇಕಂತೆ, ಅವರಿಗೆ ಅದ್ ಬೇಕಂತೆ, ಮತ್ ಮಕ್ಳಿಗೆ ಇದ್ ಬೇಕಂತೆ, ಮಕ್ಳಿಗೆ ಸ್ಕೂಲಿಗೆ ಡಬ್ಬಾ ಮಾಡ್ಬೇಕಂತೆ ಅಂದ್ಬಿಟ್ಟು ಆ ಹೋಲ್ ಡಿವೈಡೆಡ್ ಅಟ್ಮಾಸ್ಫಿಯರ್ ನಲ್ಲಿ ನಾಮ ಜಪ ಆಗುವುದಿಲ್ಲ. ಏಕಾದಶಿ ಅಂದ್ರೆ ಏಕ ದಿಶೆಯಲ್ಲಿ ಮಾಡುವ ಭಗವಂತನ ಉಪಾಸನೆಗೆ ಏಕಾದಶಿ ಅಂತೀವಿ. ಆದ್ರೆ ಅದ್ರ ಪರ್ಪಸ್ ಸಾಲ್ವ್ ಆಯ್ತಾ ನಮ್ ಜೀವನದಲ್ಲಿ? ವಿಚಾರ ಮಾಡ್ಬೇಕು. ಕೇವಲ ಬಾಹ್ಯವಾಗಿ ಮಾಡ್ತಿದ್ವಿ ಉಪವಾಸ, ಆಂತರಿಕ ಉಪವಾಸ ಆಗೇ ಇಲ್ಲ. ಉಪವಾಸ, ವಾಸ ಅಂದ್ರೆ ಇರೋದು, ಉಪ ಅಂದ್ರೆ ಹತ್ತಿರ, ಭಗವಂತನ ಹತ್ರ ಇದೀವ ಆಂತರಿಕವಾಗಿ. ಇವೇ ಯೋಚನೆ ಮಾಡೋಣ, ವಿಚಾರ ಮಾಡಿ. ಬಾಹ್ಯವಾಗಿ ಮಾಡ್ತಿದ್ದೆ ಶರೀರ ಈ ಉಪವಾಸ 15 ದಿವಸಕ್ಕೆ ಒಮ್ಮೆ ಮಾಡ್ತಿದ್ದೆ, ಆಂತರಿಕವಾಗಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಮನಸ್ಸು ನಿವಾಂತ ಇಲ್ಲ, ಅವನ್ ಜೊತೆ ಕನೆಕ್ಟೆಡ್ ಇಲ್ಲ. ಇದು ಪರಮಾತ್ಮ, ಇದು ಜೀವ, ಇವೆರಡೂ ಕನೆಕ್ಟ್ ಆಗ್ಬೇಕು. ಇದು ದೇಹ ಅಲ್ಲ, ಬುದ್ಧಿ ಅಲ್ಲ, ಮನಸ್ಸು ಅಲ್ಲ, ಇವು ಮೂರು ಬಿಟ್ಟಾಗ ಜೀವ ಏನಿದೆಯೋ ಪರಮಾತ್ಮನ ಜೊತೆ ಒಂದಾಗುವ ಸ್ಥಿತಿ ಆಗತ್ತೆ. ಹೆಂಗಾಗ್ಬೇಕು? ಅವನ ಜೊತೆ ಸಮರಸ ಆಗ್ಬೇಕು. ಉಪ್ಪು ನೀರ್ನಲ್ಲಿ ಹಾಕಿದ್ರೆ ಹೆಂಗಾಗತ್ತಪ್ಪ? ಉಪ್ಪು ನೀರ್ ಹಾಕ್ಬಿಟ್ರೆ ಕರ್ಗ್ ಹೋಗ್ಬಿಟ್ರೆ ನಮಗೆ ಗೊತ್ತಾಗೋದೇ ಇಲ್ಲ, ಉಪ್ಪೆಲ್ಲಿದೆ ನೀರೆಲ್ಲಿದೆ ಗೊತ್ತಾಯ್ತಾ? ಇಲ್ಲ. ಹಂಗೆ ಒಂದಾಗಬೇಕು. ಈಗ ನಾವ್ ಹೆಂಗಿದೀವಿ? ಇಬ್ರು ಇದೀವಿ, ನಾನು ಬೇರೆ ಇದ್ದೀನಿ ಜೀವ, ಇವ ಪರಮಾತ್ಮ ಇದ್ದಾನ ಒಳಗೆ, ನನಗೆ ಗೊತ್ತಿಲ್ಲ ಇವ ಒಳಗಿದ್ದಾನೆ. ಅವನು ಈ ಜೀವ ಈ ದೇಹನ ನಡೆಸ್ತಿದ್ದಾನೆ, ಚಲನವಲನ ಮಾಡಿಸ್ತಿದ್ದಾನೆ, ಎಲ್ಲಾ ಕ್ರಿಯೆಗೂ ಕಾರಣೀಭೂತ ಪರಮಾತ್ಮ ಅನ್ನೋದು ಗೊತ್ತಿಲ್ಲ. ಇದು ಜೀವ ಅನ್ಕೊಳ್ಳೋದೆ ಎಲ್ಲ ನಾನೇ ಮಾಡ್ತಿದ್ದೀನಿ, ನಾನೇ ಕೆಲ್ಸಕ್ಕೆ ಹೋಗೋನು, ನಾನೇ ದುಡಿಯೋನು, ನಾನೇ ಮಾಡಾಕಿ ನಮ್ಮ ಮನೆ ಕೆಲ್ಸಗಳು ಇನ್ಯಾರು ಮಾಡೋರೇ. ಆದ್ರೆ ಗುರು ಬಂದ್ ಏನ್ ಹೇಳ್ತಾನೆ? ನೀನೇನು ಮಾಡ್ತಿಲ್ಲ, ಎಲ್ಲಾ ಮಾಡ್ತಿರೋ ನೀವನು. ಕರ್ತ ಧರ್ತ ಸತ್ತಾಧೀಶ ಪರಮಾತ್ಮ ಪಾಂಡುರಂಗ ಮಾಡ್ತಿರೋನು. ಅದಕ್ಕೆ ನೀನ್ ಹೋಗಿ ಇವನಲ್ಲಿ ನಿನ್ನ ದೇಹ ಭಾವ ಅಹಂಭಾವ ಬಿಟ್ಟು ನೀನು ಅವನಲ್ಲಿ ಒಂದಾಗಬೇಕು. ಇದಕ್ಕೆ ನಾವು ನಮ್ಮ ಮೆಡಿಟೇಷನ್ ನಲ್ಲಿ ಧ್ಯಾನದಲ್ಲಿ ಚಿನ್ಮುದ್ರಾ ಅಂತಾನು ಅಂತೀವಿ. ಚಿನ್ಮುದ್ರಾ ಅಂದ್ರೆ ಜೀವ ಪರಮಾತ್ಮ ಐಕ್ಯ ಸ್ವರೂಪ, ದೇವ ಭಕ್ತ ಪಣ ಐಕ್ಯ ನಿಜ ಜ್ಯೋತಿ ಅಂದ್ರೆ ಈ ಎರಡು ಹೋಗಿ ಇದು ಪರಮಾತ್ಮನಲ್ಲಿ ವಿಲೀನ ಆಗ್ಬೇಕು ಮನಸ್ಸು.
ಜೀವ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವೂ ಒಂದೇ. ಹೋಗಿ ಅವನಲ್ಲಿ ವಿಲೀನ ಆಯ್ತು ಅಂದ್ರೆ ಆ ಜೀವಕ್ಕೆ ತನ್ನ ಅಸ್ತಿತ್ವ ಉಳಿಯೋದಿಲ್ಲ. ಸಂತರು ಸತ್ಪುರುಷರವ್ರ ಅಸ್ತಿತ್ವ ಏನೂ ಉಳ್ಕೊಳ್ಳಿಲ್ಲ. ಅದಕ್ಕೆ ಭಗವಂತನಲ್ಲಿ ಒಂದಾಗಿ ಅವನು ಸಾಕ್ಷಾತ್ಕಾರವನ್ನು ಹೊಂದಿ ಏನ್ ಮಾಡ್ತಿದ್ರಪ್ಪ, ಇದನ್ನೇ ಮಾಡೋದು. ಬೆಳಗ್ಗೆ ರಾತ್ರಿ ಸಂಜೆ ಮಧ್ಯಾಹ್ನ ಅವನನ್ನ ಕೊಂಡಾಡೋದು. ವಾಹತಸೆ ಆಣ ವಿಠೋಬಾಚಿ, ವಿಠೋಬನ ಆಣೆ ಮಾಡಿ ಹೇಳ್ತೀನಪ್ಪ, ನಾಮ ಸಂಕೀರ್ತನ್ ಸಾಧನ್ ಪೈಸೋಪೆ. ನಾಮಸ್ಮರಣೆ ಮಾಡ್ರಿ, ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲವನ್ನು ತಿಳಿಸ್ಕೊಟ್ಟು ಬಿಡ್ತಾನ ಪರಮಾತ್ಮ. ಹೆಂಗ್ ತಿಳ್ಕೊಬೇಕ್ರಿ, ಅದು ಮಾಡ್ಲೇನ್ರಿ, ಇದನ್ನ ಓದ್ಲೇನ್ರಿ, ನನಗ್ ಗೊತ್ತಾಗೋದಿಲ್ರಿ, ಶ್ಲೋಕ ಬರೋದಿಲ್ರಿ, ಸಂಸ್ಕೃತ ಬರೋದಿಲ್ರಿ, ಏನು ಬೇಕಾಗಿರಲಿಲ್ಲ, ಎಂಥದು ಬೇಕಾಗಿಲ್ಲ. ವಾರ್ಕರಿ ಮಂದಿ ಪಂಡ್ರಾಪುರಕ್ ಹೋಗುವಾಗ ಏನ್ ಮಾಡ್ತಿರ್ತಾರಪ್ಪ, ಇಟ್ಟಲ ಇಟ್ಟಲ ಅಂತಿರ್ತಾರೆ. ವಿಠಲಾನು ಅನ್ನೋದಿಲ್ಲ ಅವ್ರು. ಆ ಇಟ್ಟಲ್ 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 ಅನ್ಕೋತ್ ಮೋಕ್ಷಕ್ ಹೋಗ್ಬಿಡ್ತಾರ. ನಾವು ವಿಠಲ ವಿಠಲ ಕುಂಟ್ಕೋತ್ ಹೋದ್ರು ನಾವ್ ಮೋಕ್ಷದ ದಾರಿಗೆ ಇನ್ನೂ ಮುಟ್ತಾನೆ ಇಲ್ಲ, ಇನ್ನು ಹಾದಿನೂ ಹತ್ಕೊಂಡಿಲ್ಲ ನಾವು. ಯಾಕೆಂದ್ರೆ ನಮ್ಗೆ ವಿಠಲ ಅನ್ಬೇಕು ಅನ್ನೋದು ನಮ್ ಗ್ರಾಮರ್ ಕರೆಕ್ಷನ್ ಅಲ್ಲಿ ಬಿಸಿ ಇರ್ತೀವಿ. ಅವ್ರು ಇಟ್ಟಲ್ ಇಟ್ಟಲ್ ಮಾಜಾ ಇಟ್ಟಲ್ ಮಾಜಾ ಇಟ್ಟಲ್ ಮಾಜಾ ಇಟ್ಟಲ್ ಅನ್ಕೊಂಡು ಮೋಕ್ಷ ಪಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಯಾವೀಣ ಅಣಿಕಸ್ತ ಸಾಧನ ವಾಹತಸೆ ಆಣ ವಿಠೋಬಾಚಿ. ವಿಠೋಬನ ಆಣೆ ಹಚ್ಚಿ ಹೇಳ್ತೀನಪ್ಪ, ಭಗವಂತನ ನಾಮದ ಹೊರತಾಗಿ ಇನ್ಯಾವುದೂ ಸಾಧನೆ ನಮ್ಗೆ ಈಸಿ ಇಲ್ಲೇ ಇಲ್ಲ. ತುಕಾಮಣೆ ಸೋಪೆ ಆಹೇ ಸರ್ವಾಹುನಿ, ಶಹಾಣ ತೋ ಧಣಿ ಹೇತೋ ಏತೆ. ಶಹಾಣ ತೋ ಧಣಿ, ಯಾರಪ್ಪ ಜಾಣಿ ಇರ್ತಾನೋ, ಈ ಮಾತನ್ನ ಯಾರು ತಿಳ್ಕೊತಾನೋ ಅವನ್ ಇವತ್ತಿಂದಾನೆ ಕಬೀರ್ ಹೇಳ್ದಂಗೆ ಕಾಲ್ ಕರೆಸೋ ಆಜ್ ಕರೆಸೋ ಅಬ್, ಪಲ್ ಮೇ ಪ್ರಳಯ ಹೋ ಜಾಯೇಗಾ ಬಹುರಿ ಕರೇಗಾ ಕಬ್. ಅಂದ್ರೆ ನಾಳೆ ಮಾಡೋದನ್ನ ಈಗ ಮಾಡು, ಈಗ ಮಾಡೋದನ್ನ ಈ ಕ್ಷಣದಿಂದ ಶುರು ಮಾಡಪ್ಪ. ಪ್ರಳಯ ಬಂದಾಗ ಎಲ್ಲಾ ಕೊಚ್ಕೊಂಡು ಹೋದ್ರೆ ಅವಾಗ ನಾಮನೂ ತಗೊಳ್ಳಿಕ್ ಉಳ್ಕೊಳ್ಳೋದಿಲ್ಲ. ಅದಕ್ಕೆ ಯಾರು ಶಹಣ ಆಗ್ತಾನೋ ಅವನೇ ಧಣಿ ಆಗ್ತಾನೆ. ಧಣಿ ಅಂದ್ರೆ ಒಡೆಯ ಆಗ್ತಾನೆ. ಎಲ್ಲಿ ತನಿಗ್ ತಾನು ಒಡೆಯ ಆಗ್ತಾನ, ಮಾಲೀಕ ಆಗ್ತಾನೆ. ಮನಸ್ಸಿನ ಗುಲಾಮಗಿರಿಯಿಂದ ಬಿಡುಗಡೆ ಹೊಂದು ಆ ಶಹಣ ಆಗ್ತಾನೆ ಧಣಿ. ಧಣಿ ಅಂದ್ರೆ ಮಾಲೀಕ. ನನ್ನ ಮಾಲೀಕ ನಾನಾಗ್ಬೇಕು. ಈಗ ನಾನು ಯಾರ್ ಗುಲಾಮ್ಗಿರಿ ಮಾಡ್ತೀನಿ, ಮನಸ್ಸಿನ ಗುಲಾಮ್ಗಿರಿ ಮಾಡ್ತೀನಿ. ಮನಸ್ಸು ಹೇಳ್ದಂಗೆ ಕೇಳ್ಕೊಂಡು ಹೆಂಗ್ ಬೇಕೋ ಸ್ವೈರ ಭೈರ ಸ್ವೇಚ್ಛೆಯಾಗಿ ಓಡಾಡ್ತಿದೀನಿ. ಆದ್ರೆ ಭಗವಂತನ ಅಸ್ತಿತ್ವ ಸ್ವೀಕಾರ ಮಾಡದ್ಮೇಲೆ ಈ ಮನಸ್ಸು ಹೋಗಿ ದಾಸ್ಯತ್ವ ಸ್ವೀಕಾರ ಮಾಡಿದ್ರೆ ಪರಮಾತ್ಮನಲ್ಲಿ ಒಂದಾದಾಗ ಒಡೆಯ ನಾನೇ. ಒಡೆಯ ಹೆಂಗಿರ್ತಾನ, ರಾಜಂತರ ಯಾವಾಗ್ಲೂ ಆನಂದದಿಂದ ಇರ್ತಾನ. ಆ ರೀತಿಯಲ್ಲಿ ಮನಸ್ಸು ಹೋಗಿ ಆ ಮನೋ ಸಾಮ್ರಾಜ್ಯದಿಂದ ಆಚೆ ಹೋಗ್ಬಿಟ್ಟು ಭಗವಂತನಲ್ಲಿ ಒಂದಾಗಿ ಅವನ ಚರಣವನ್ನು ಗಟ್ಟಿ ಹಿಡ್ಕೊಂಡ್ರೆ ಏನಾಗತ್ತೆ, ಸೋಪೆ ಹೂನು ಸೋಪೆ, ನಮ್ ಲೈಫ್ ಬಹಳ ಈಸಿ ಆಗೋಗತ್ತೆ. ನಾವ್ ಯಾವ್ದು ಬಹಳ ಈ ಜನ್ಮಕ್ ಬಂದ್ ನಮಗ್ ಬರ್ಲಿಲ್ಲ ಕಣ್ರಿ, ಸಂಸ್ಕೃತ ಶ್ಲೋಕ ಪಾಂಡಿತ್ಯ ಹಾಸಿಲಾಗ್ಲಿಲ್ಲ, ಏನೂ ಬೇಕಾಗಿಲ್ಲ. ಭಗವಂತಂದ ಒಂದು ನಾಮವನ್ನು ಗಟ್ಟಿ ಹಿಡ್ಕೊಂಡ್ರೆ ಅವನ್ ಎಲ್ಲವನ್ನೂ ತಿಳಿಸ್ಕೊಡ್ತಾನೆ. ಎಲ್ಲ ಅನ್ಫೋಲ್ಡ್ ಮಾಡಕ್ ಶುರುವಾಗತ್ತೆ ಇಲ್ಲಿಂದ. ಅವನ ನಾಮವನ್ನು ಮಾತ್ರ ಗಟ್ಟಿಯಾಗಿ ಹಿಡ್ಕೋಬೇಕು. ಶುದ್ಧವಾದ ಅಂತಃಕರಣದಿಂದ ಮಾಡ್ಬೇಕು ನಾಮಸ್ಮರಣೆ. ಅಲ್ಲಿ ಯಾವ ತರವಾದು ಮಾಲಿನ್ಯ ಹೊಂದಿ ಬೇರೆಯವ್ರ ಬಗ್ಗೆ ದ್ವೇಷ ಆಗ್ಲಿ, ಹಗೆ ಆಗ್ಲಿ, ಸಿಟ್ಟಾಗ್ಲಿ, ಕ್ರೋಧ ಆಗ್ಲಿ, ಆ ಭಾವನೆಯಿಂದ ನೀವು ಎಷ್ಟೇ ಕೋಟ್ಯಾನುಕೋಟಿ ಜಪ ಮಾಡ್ರಿ ಅದು ಭಗವಂತನ್ಗೆ ಮುಟ್ಟೋದಿಲ್ಲ ಅಂತಲ್ಲ, ಅದೂ ಮುಟ್ಟತ್ತೆ. ಯಾಕೆ ಮುಟ್ಟೋದಿಲ್ಲ? ಆದ್ರೆ ನನ್ನ ಗುರಿ ಭಗವಂತನ ಪ್ರಾಪ್ತಿಯಾಗಿದ್ರೆ ಇವೆಲ್ಲವೂ ಅಡಥಳೆ ಆಗುತ್ತೆ. ದ್ವೈತ ಭಾವನೆ, ಭೇದ ಬುದ್ಧಿ, ನಾನು ನಮ್ಮತ್ತೆ ಬೇರೆ ಇದ್ದೀನಿ, ನನ್ನಲ್ಲೂ ರಾಮ್ ಇದ್ದಾನೆ, ಆಕೆಯಲ್ಲೂ ರಾಮ್ ಇದ್ದಾನೆ, ನಮ್ಮ ಮನೆಯವರಲ್ಲೂ ರಾಮ್ ಇದ್ದಾನೆ, ಅವರಲ್ಲೂ ರಾಮ್ ಇದ್ದಾನೆ, ಎಲ್ಲಾ ಕಡೆ ಸರ್ವತ್ರದಲ್ಲೂ ರಾಮ್ ಇದ್ದಾನೆ, ವಿಠೋಬಾ ಇದ್ದಾನೆ. ಆ ಭಾವನೆಯಿಂದ ದ್ವೈತ ಭಾವನೆ ಹೋಯ್ತು ಅಂದ್ರೆ ನೀವ್ ಯಾರ ಜೋಡಿಗೆ ಜಗಳ ಮಾಡ್ಲಿಕ್ಕೆ ಹೋಗಲ್ಲ, ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವಾಗ ಮನಸ್ಸು ಒಳಗ್ ಹೋಗ್ತಾ ಹೋಗುತ್ತೆ. ನಿವೃತ್ತಿ ಮಾರ್ಗಕ್ಕೆ ಹೋಗಿ ನಾಮಸ್ಮರಣೆಯಲ್ಲಿ ಏಕಾಗ್ರ ಆಗುವ ಒಂದು ಪ್ರಯತ್ನದಲ್ಲಿ ಮನಸ್ಸು ಹಿಂದೆ 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 ಬರ್ತಾ ಹೋಗುತ್ತೆ. ಅದಕ್ಕೆ ಈಸಿ ಅಂದ್ರು, ಇದಕ್ಕೆ ಏನು ಕಷ್ಟ ಪಡ್ಬೇಕಾಗಿಲ್ಲ ಅಂತ ಹೇಳಿದ್ರು ತುಕಾರಾಮ್ ಮಹಾರಾಜ. ಕಷ್ಟನೇ ಪಡ್ಬೇಕಾಗಿಲ್ಲ, ನಮ್ಗೆ ಎಷ್ಟು ಈಸಿ ಇದೆ ನೋಡ್ರಿ ಅಂತ ಹೇಳಿದ್ರು. ಆದ್ರೆ ಏನ್ ಈಸಿ ಇದೆಯೋ ಅದೇ ನಮ್ಗೆ ಮಾಡ್ಲಿಕ್ಕೆ ಬಹಳ ಕಷ್ಟ. ಯಾಕೆ ಅನ್ಸಿದೆ ಅಂದ್ರೆ ಮನಸ್ಸು ಒಪ್ಕೋತಾ ಇಲ್ಲ. ಮನಸ್ಸನ್ನ ನಾವೆಲ್ಲರೂ ಸೇರಿ ಒಪ್ಪೋ ಹಂಗೆ ಮಾಡೋಣ. ಪರಮಾತ್ಮನ ನಾಮಸ್ಮರಣೆ ಒಂದ್ ಹಿಡ್ಕೊಂಡ್ರೆ ಯಾವ ನಾಮ ನೀವು ತಗೋತಾ ಇದ್ದೀರ ಆ ನಾಮ ತಗೊಳೋದ್ರಲ್ಲಿ ತಲ್ಲೀನರಾಗ್ಬೇಕು. ಜಗತ್ತಿನ ಹವ್ಯಾಸವನ್ನು ಬಿಡಬೇಕು. ಅಂದ್ರೆ ಜಗತ್ತಿನ ಜೊತೆ ವ್ಯವಹಾರ ಮಾಡ್ಬಾರ್ದೇನ್ರಿ? ಖಂಡಿತವಾಗ್ಲೂ ವ್ಯವಹಾರ ಮಾಡ್ಬೇಕು. ಆದ್ರೆ ಪ್ರತಿಕ್ರಿಯೆ ಕೊಡಬಾರ್ದು, ಯಾರ ವ್ಯವಹಾರದಲ್ಲೂ ಕೈ ಹಾಕಬಾರ್ದು, ನನ್ನನ್ನ ಕೇಳಲಾರ್ದೆ ಅವ್ರಿಗೆ ಅಡ್ವೈಸ್ ಕೊಡ್ಲಿಕ್ಕೆ ಹೋಗಬಾರ್ದು, ಮತ್ತೆ ಯಾವ ತರವಾದ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಕರ್ಮ ಮಾಡದ್ಮೇಲೆ ನಾನ್ ಇವ್ರ ಸಲುವಾಗಿ ಮಾಡಿದೀನಿ, ಅದಕ್ಕೆ ಪುನಃ ಅವರು ಪ್ರತಿಫಲದ ಅಪೇಕ್ಷೆ ಇಟ್ಟುಕೊಳ್ಳದಲೇನೆ ನಾಮಸ್ಮರಣೆ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಆ ಭಗವಂತನ ಆ ಮೋಕ್ಷದ ಮೆಟ್ಲಿಗೆ ನಾವು ಹತ್ತಬೇಕು. ಅಂದ್ರೆ ಇದು ಈಸಿಲಿ ಭಗವಂತ ನಮ್ಗೆ
ದಾರಿ ಮಾಡಿಕೊಡ್ತಾನೆ ಅಂತ ಹೇಳುತ್ತಾ ಅಭಂಗ ಪುಷ್ಪವನ್ನು ತುಕಾರಾಮ್ ಮಹಾರಾಜರ ಚರಣಕ್ಕೆ ಅರ್ಪಣೆ ಮಾಡುತ್ತಾ ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಸಚ್ಚಿದಾನಂದ सदगुरु शिव चिदम्बरेश्वर महाराज की जय। दास श्रेष्ठ तुकाराम महाराज की जय। जय जय रघुवीर समर्थ। लोकाः समस्ताः सुखिनो भवन्तु। ಹರಿ ಓಂ. ಮೇಡಮ್ ಕೇಳಿಸ್ತಾ ಇದೆಯಾ ನಾ ಮಾತಾಡೋದು? ಹಾ ಕೇಳಿಸ್ತಿದೆ ಕೇಳಿಸ್ತಿದೆ. ಓಕೆ, ಕ್ಷಮಿಸಿ, ಸ್ವಲ್ಪ ಸಮಸ್ಯೆ ಆಯಿತು. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ತುಕಾರಾಮ್ ಮಹಾರಾಜರ ಅಭಂಗ ಈ ವಿಷಯವಾಗಿ ಉಪನ್ಯಾಸ ನೀಡಿದ ಶ್ರೀಮತಿ ದೀಪಾ ಪ್ರಸಾದ್ ಬೆಂಗಳೂರು ಇವರಿಗೆ ಶ್ರೀ ಮಠದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅವರು ಇದೇ ರೀತಿ ನಮ್ಮ ಸತ್ಸಂಗದಲ್ಲಿ ಉಪನ್ಯಾಸ ನೀಡಬೇಕೆಂದು ವಿನಂತಿಸುತ್ತಾ ನಾವೆಲ್ಲರೂ ನಾಳೆ ಸತ್ಸಂಗಕ್ಕೆ ಸೇರೋಣ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಸದ್ಗುರು ಶ್ರೀ ಚಿದಂಬರೇಶ್ವರ महाराज की जय। आनंदन अग्रहार निवासी श्री शेषाचल सद्गुरु महाराज की जय। जय जय रघुवीर समर्थ। श्री कृष्णार्पणमस्तु।